ಪ್ರಥಮ ಏಕಾದಶಿ. ಇವತ್ತು ವಿಶೇಷವಾಗಿ ಮಾಡಬೇಕಾದ್ದು ಅಂದ್ರೆ ಉಪವಾಸ ಮತ್ತು ಜಾಗರಣೆ. ಉಪವಾಸ ನಿಜವಾಗಿ ಅಂತಂದ್ರೆ ಆಹಾರದ ಜೊತೆಗೆ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ವಾಸ ಮಾಡೋದನ್ನು ಬಿಟ್ಟು ಭಗವಂತನ ಹತ್ತಿರ ಸಮೀಪ ವಾಸ ಮಾಡೋದಕ್ಕೆ ಅದು ನಿಜವಾದ ಉಪವಾಸ. ಮತ್ತು ಜಾಗರಣೆ ಅಂದ್ರೆ ಮನಸ್ಸು, ಬುದ್ಧಿ, ಇಂದ್ರಿಯ ಮತ್ತು ಪ್ರಾಣಗಳನ್ನ ನಾವು ಎಚ್ಚರಗೊಳಿಸುವಂತಹದ್ದು. ಇದನ್ನ ಒಂದು ಸಾಂಕೇತಿಕ ವಿಧಾನದಲ್ಲಿ ಇವತ್ತು ನಾವು ಮಾಡೋದಕ್ಕೆ ಈ ಹವ್ಯಕ ಸಂಕ್ರಾಂತಿ ಎಂಬ ವೇದಿಕೆಯನ್ನ ನಾವು ಬಳಸ್ಕೊಳ್ತಾ ಇದ್ದೇವೆ. ಇವತ್ತು ನಾವು ಆಲೋಚನೆ ಮಾಡಬೇಕಾದ ವಿಷಯ ಅಂತಂದ್ರೆ ಮಾಯಾಮೃಗ. ಮಾಯಾಮೃಗ ಎಂಬ ಧಾರಾವಾಹಿ ಅಲ್ಲ, ನಮ್ಮ ಜೀವನದಲ್ಲಿ ಧಾರಾವಾಹಿಯಾಗಿ ಬರುವ ಒಂದು ಪ್ರಲೋಭನೆ ಅದು ಮಾಯಾಮೃಗ. ಆ ಒಂದು ಸನ್ನಿವೇಶ ರಾಮಾಯಣದಲ್ಲಿ ಹೇಗೆ ಪ್ರಾಪ್ತವಾಗಿದೆ, ಆ ಘಟನೆಯಲ್ಲಿ ಪಾಲ್ಗೊಂಡಂತಹ ರಾಮ, ಲಕ್ಷ್ಮಣ, ಸೀತೆ, ರಾವಣ ಮತ್ತು ಮಾರೀಚ, ಈ 5 ಜನ ಯಾವ ಯಾವ ಗುಣಕ್ಕೆ ಪ್ರತಿನಿಧಿಗಳಾಗಿದ್ದಾರೆ, ಅವರು ಹೇಗೆ ಹೇಗೆ ವರ್ತಿಸಿದ್ದಾರೆ, ಅವರ ವರ್ತನೆಯಿಂದ ಪರಸ್ಪರ ಉಂಟಾದ ಪ್ರಭಾವ ಏನು, ಅದರಿಂದ ಸಮಾಜದ ಮೇಲೆ ಆದ ಒಂದು ವಿಪ್ಲವ ಏನು, ಇದನ್ನೆಲ್ಲ ಒಂದು ಸ್ಥೂಲವಾಗಿ ಗ್ರಹಿಸುವುದಕ್ಕೆ ಈ ಅವಕಾಶವನ್ನು ನಾವು ಬಳಸ್ಕೊಡ್ತಾ ಇದ್ದೇವೆ. ಮಾಯಾ ಜಿಂಕೆ ಅಥವಾ ಮಾಯಾಮೃಗ ಎಂಬುದು ಒಂದು ದೊಡ್ಡ ರೂಪಕ, ಅದು ಬಹಳ ದೊಡ್ಡ ಒಂದು ಪ್ರತಿಮಾ. ಅದು ರಾಮಾಯಣದಲ್ಲಿ ಬರುವಂತಹ ಒಂದು ಸಂದರ್ಭ. ಕಥೆಯನ್ನು ನಾನು ವಿಸ್ತಾರವಾಗಿ ಹೇಳೋದಿಲ್ಲ, ಕಥೆಯನ್ನು ಸೂಕ್ಷ್ಮವಾಗಿ ಹೇಳ್ತೇನೆ. ಆಮೇಲೆ ನಾವು ಅದನ್ನ ಒಂದು ಸಾಂಕೇತಿಕವಾಗಿ ಅದು ಯಾವುದರ ಕಡೆಗೆ ಬೆರಳು ಮಾಡಿ ಯಾವ ವಿಷಯವನ್ನ ನಮಗೆ ಸೂಚನೆ ಕೊಡ್ತಾ ಇದೆ, ತಿಳಿಸ್ತಾ ಇದೆ ಅನ್ನೋದನ್ನ ಸ್ವಲ್ಪ ವಿಸ್ತಾರವಾಗಿ ನಾವು ಆಲೋಚನೆ ಮಾಡೋಣ. ಒಂದು ಅನುಕೂಲ ಇದೆ ನನಗೆ, ಪ್ರತಿಕೂಲವೂ ಇದೆ. ಕೇಳ್ತಾ ಇದ್ದವರ ಯಾರ ಮುಖವೂ ನನಗೆ ಕಾಣೋದಿಲ್ಲ. ಆದ್ರಿಂದ ಇದು ಒಂದು ದೃಷ್ಟಿಯಿಂದ ಪ್ರತಿಕೂಲ ಆಯ್ತು. ನೀವೆಲ್ಲ ನಿಮ್ಮ ವ್ಯವಹಾರದಲ್ಲಿ ಇದ್ದುಕೊಂಡೇ ಕೇಳ್ತಾ ಇದ್ದೀರಿ ಅಂತ ನಾನು ಭಾವಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮ್ಮ ಮುಖ ಕಾಣದೆ, ಕಣ್ಣುಗಳು ಕಾಣದೇ ಇದ್ದಾಗ ನಮಗೆ ಸ್ಫೂರ್ತಿ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕಂದ್ರೆ ನಮ್ಮ ಅಭ್ಯಾಸ ಹಾಗೆ, ನಾವು ಆ ರೀತಿ ಸೀಸನ್ ಆದ್ರಿಂದ ನಮಗೆ ಮುಖ ಕಾಣದೇ ಇದ್ರೆ ಮಾತಾಡುವ ಹುರುಪು ಅಷ್ಟು ಬರೋದಿಲ್ಲ. ಆದ್ರೆ ಈಗ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರಿಂದ ಒಂದು ಭರವಸೆ ಬಂದಿದೆ. ನನ್ನ ಮಾತನ್ನು ನಾನು ಮುಂದುವರಿಸ್ತೇನೆ. ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಬಂದವರು ದಂಡಕಾರಣ್ಯಕ್ಕೆ ಬಂದಿದ್ದಾರೆ. ದಂಡಕಾರಣ್ಯದಲ್ಲಿ ಒಂದು ಪರ್ಣಶಾಲೆ ಅಂದ್ರೆ ಎಲೆ ಮನೆಯನ್ನ ಕಟ್ಟಿ ಬಹಳ ಸರಳವಾಗಿ ವಾಸ ಮಾಡ್ತಾ ಇದ್ದಾರೆ. ಈ ಪರ್ಣಶಾಲೆ ಅಥವಾ ಎಲೆ ಸೋಗೆಯಿಂದ ಕಟ್ಟುವ ಮನೆ ಇದೆಯಲ್ಲ, ಇದು ಒಂದು ಗ್ರಾಮೀಣವಾದ ರಚನೆ. ಇದು ಅರಣ್ಯದಲ್ಲಿ ಮಾತ್ರ ಇರುವಂತಹ ರಚನೆ. ನಾಡಿಗೆ ಬಂದರೆ ಭವ್ಯವಾದ ಸೌಧಗಳು, ಬಹಳ ಅದ್ದೂರಿಯಾದ ಅರಮನೆಗಳನ್ನೆಲ್ಲ ನಾವು ನೋಡಬಹುದು. ಅದರ ಬಗ್ಗೆ ವರ್ಣನೆಯನ್ನು ನಾವು ಕೇಳಿದ್ದೇವೆ. ಅಯೋಧ್ಯೆಯ ಅರಸು ಮಕ್ಕಳಿವರು. ಅಯೋಧ್ಯೆಯಲ್ಲಿದ್ದರೆ ರಾಜಬೀದಿಗಳು, ಅದರ ಎರಡೂ ಪಕ್ಕದಲ್ಲಿ ದೊಡ್ಡ ದೊಡ್ಡ ಸೌಧಗಳು, ಮಹಡಿಯ ಮನೆಗಳು, ಅದರ ಮಧ್ಯದಲ್ಲಿ ಎಲ್ಲದಕ್ಕೂ ಶಿಖರಪ್ರಾಯವಾಗಿರುವಂತಹ ದಶರಥನ ಅರಮನೆ. ಆ ಅರಮನೆಯಲ್ಲಿ ಇವರೆಲ್ಲ ಸುಖವಾಗಿದ್ದವರು. ಅರಮನೆಯನ್ನು ಬಿಟ್ಟು ಒಂದು ಎಲೆ ಮನೆಯನ್ನ ಮಾಡಿ ವಾಸ ಮಾಡ್ತಾ ಇದ್ದಾರೆ. ಅರಮನೆಯಲ್ಲಾದ್ರೆ ಅವರ ಸೇವೆಗೆ ಬಗೆ ಬಗೆಯ ಸುವಿಧತೆಗಳಿವೆ. ಅವರ ಉಪಚಾರಕ್ಕಾಗಿ ಅನೇಕ ಜನರಿರ್ತಾರೆ, ಪರಿಚಾರಕರಿರ್ತಾರೆ. ಅವರು ಏನು ಅಪೇಕ್ಷೆ ಪಟ್ಟರು ಆ ಹೊತ್ತಿಗೆ ಅದನ್ನು ಅಲ್ಲಿಗೆ ತಂದು ಒದಗಿಸಿಕೊಡ್ತಾರೆ. ಇಲ್ಲ, ಹಾಗಿಲ್ಲ. ಇದು ಬಹಳ ಗಹನವಾದ ಅರಣ್ಯ, ಗುಂಡಾರಣ್ಯ. ಎಲ್ಲಿ ನೋಡಿದರೂ ಮರಮಟ್ಟುಗಳು, ಹಗಲು ಹೊತ್ತೇ ಕತ್ತಲೆ ಆವರಿಸಿದಂತೆ ಇರ್ತದೆ. ಗಗನಚುಂಬಿಯಾದ ವೃಕ್ಷಗಳು, ಅದರ ಮಧ್ಯದಲ್ಲಿ ಯಾವುದೋ ಒಂದು ನೆರಳಿನಲ್ಲಿ ನೀರಿನ ಝರಿ, ಅದರ ಪಕ್ಕದಲ್ಲಿ ಒಂದು ಎಲೆ ಮನೆ, ಒಂದು ಪರ್ಣಕುಟೀರ ಇವರು ಕಟ್ಟಿಕೊಂಡಿದ್ದಾರೆ. ಒಂದು ಪರ್ಣಕುಟೀರದಲ್ಲಿ ರಾಮ ಸೀತೆ ವಾಸ ಮಾಡ್ತಾರೆ, ಅವರ ಏಕಾಂತ ಅಲ್ಲಿ. ಇನ್ನೊಂದು ಪರ್ಣಕುಟೀರದಲ್ಲಿ ಲಕ್ಷ್ಮಣ ವಾಸ ಮಾಡ್ತಾನೆ. ಇರುವಂತಹ ಒಂದು ಸನ್ನಿವೇಶ ಇತ್ತು. ನಾವು ಇದನ್ನ ಗಮನಿಸಬೇಕು. ಹೇಗಿದ್ದವರು ಹೇಗಾದರು ಅಂತ ಇದು ನಮ್ಮ ಗಮನಕ್ಕೆ ಬರಬೇಕಾದ್ರು. ಅಯೋಧ್ಯೆಯ ಅರಮನೆಯಲ್ಲಿ ಕಾಲಿಗೊಬ್ಬ ಕೈಗೊಬ್ಬ ಅಪೇಕ್ಷೆ ಪಟ್ಟಿದ್ದನ್ನೆಲ್ಲ ತಂದು ಕೊಡುವಂತಹ ಒಂದು ಸಂದರ್ಭ ಇತ್ತು. ಸ್ವರ್ಗವೇ ಒಂದು ದೃಷ್ಟಿಯಿಂದ. ನಗರವಾಸ, ಆದರೂ ಅರಮನೆಯ ವಾಸ ಸ್ವರ್ಗ ಸಮಾನವಾಗಿತ್ತು. ಈಗ ಹಾಗಲ್ಲ. ಗಹನವಾದ ಅರಣ್ಯದಲ್ಲಿದ್ದಾರೆ. ಕೇಳುವವರಿಲ್ಲ, ಕಾಣುವವರಿಲ್ಲ, ತಂದು ಕೊಡುವವರಿಲ್ಲ. ಬೇಕು ಅಂತ ಅಂದ್ರೆ
ಸಿಕ್ಕರೆ ಅದು ತೃಪ್ತಿ, ಇಲ್ಲದೆ ಇದ್ರೆ ಇಲ್ವೇ ಇಲ್ಲ. ಅಂತಹ ಒಂದು ಸ್ಥಿತಿ. ಹರಿದು ಸಾಗುವ ಒಂದು ತೊರೆಯಲ್ಲಿ ಇವರು ಹೋಗಿ ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಳ್ಬಹುದು. ಅದೇ ಝರಿಯಲ್ಲಿ ಅಲ್ಲಿ ಹೋಗಿ ಸ್ನಾನ ಮಾಡಬಹುದು. ಇರುವ ಬಟ್ಟೆಗಳು ಹಾಗೆ, ಆ ಇದ್ದ ಬಟ್ಟೆಯನ್ನೇ ಒಣಗಿಸಿ ಮತ್ತೆ ಹಾಕೊಳ್ಳೋದು. ಎಲ್ಲ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟೇ ಹುಡುಕಿ ಸುತ್ತಮುತ್ತ ಅನ್ವೇಷಣೆ ಮಾಡಿ ಸಿಗುವಂತಹ ಹಣ್ಣು ಹಂಪಲುಗಳನ್ನು ತಿನ್ನೋದು. ಕೆಲವೊಮ್ಮೆ ಯಾವುದಾದ್ರೂ ಪ್ರಾಣಿ ಸಿಕ್ಕಿದ್ರೆ ಅದನ್ನು ಕೊಂದು ಅದರ ಮಾಂಸದ ಅಡಿಗೆಯನ್ನು ಮಾಡೋದು, ಉಪಯೋಗಿಸೋದು. ಹೀಗೆ ಬಹಳ ಸರಳವಾದ ಆಹಾರ ಪದ್ಧತಿ, ಸರಳವಾದ ಜೀವನ ನಿರ್ವಹಣೆ. ಹೀಗೆ ಸುಮಾರು 13 ವರ್ಷ ವನವಾಸವನ್ನ ಅವರು ಕಳೆದಿದ್ದಾರೆ, ರಾಮ, ಸೀತೆ ಮತ್ತು ಲಕ್ಷ್ಮಣ. 14 ವರ್ಷ ಅವರಿಗಿರುವ ಅವಧಿ. 14 ವರ್ಷ ಆದ ಮೇಲೆ ಅವರು ಅಯೋಧ್ಯೆಗೆ ಮರಳಬೇಕು. 13 ವರ್ಷದ ವನವಾಸ ಅವರಿಗೆ ಅಭ್ಯಾಸ ಆಗಿ ಹೋಗಿದೆ. ಅಲ್ಲೇ ನಿನ್ನೆ ಹಾಗಲ್ಲ ಇವತ್ತು, ಇವತ್ತನ ಹಾಗಲ್ಲ ನಾಳೆ ಅಂತ ಏನೋ ಒಂದು ಹೊಸತನ, ಹೊಸ ಒಂದು ಸಸ್ಯದ ಪರಿಚಯ, ಹೊಸ ಪ್ರಾಣಿಗಳನ್ನ ನೋಡೋದು, ಅವುಗಳನ್ನ ಸಾಧ್ಯ ಆದರೆ ಬೇಟೆ ಆಡೋದು, ಹೊಸವಾದ ಒಂದು ಪರ್ವತ ಶಿಖರವನ್ನ ನೋಡೋದು. ಹೀಗೆ ನಿಸರ್ಗದ ಒಳಗೆ ಹೊಸತನವನ್ನು ಕಾಣ್ತಾ ಅವರು ತಮ್ಮ ದಿನಚರಿಯನ್ನ ನಿರ್ವಹಣೆ ಮಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಒಂದು ಅಪರೂಪದ ಜಿಂಕೆ ಒಂದು ಬಂತು, ಒಂದು ಅಪೂರ್ವವಾದಂತಹ ಜಿಂಕೆ ಅದು. ಅದಕ್ಕೆ ಸಂಸ್ಕೃತದಲ್ಲಿ ಮೃಗ ಅಂತ ಹೇಳ್ತಾರೆ. ಈಗ ಮೃಗ ಶಬ್ದವನ್ನ 4 ಕಾಲಿನ ಎಲ್ಲಾ ಪ್ರಾಣಿಗಳನ್ನು ಹೇಳೋದಕ್ಕೆ ಬಳಸ್ತಾರೆ ಅದೇ ಪದವನ್ನ. ವಿಶೇಷವಾಗಿ ಹರಿಣ, ಜಿಂಕೆ ಎಂಬ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿಯನ್ನ ಹೇಳೋದಕ್ಕೆ ಮೃಗ ಅಂತ ಹೇಳ್ತಾರೆ. ಈ ಒಂದು ಮೃಗ ಬಂತು. ಈ ಮೃಗ ಹೇಗಿದೆ ಅಂತ ಅಂದ್ರೆ, ಇದು ಸಾಮಾನ್ಯ ಮೃಗ ಅಲ್ಲ. ಉಳಿದ ಮೃಗಗಳ ಹಾಗಿಲ್ಲ ಇದು, ಉಳಿದ ಹರಿಣಗಳ ಹಾಗೆ, ಉಳಿದ ಜಿಂಕೆಯ ಹಾಗಿಲ್ಲ. ಈ ಜಿಂಕೆ ಬಹಳ ವಿಲಕ್ಷಣವಾಗಿದೆ. ಮೈಯೆಲ್ಲ ಬಂಗಾರ, ಅಂದರೆ ಕಾಂಚನ ಸುವರ್ಣ. ಬಂಗಾರಕ್ಕೆ ಯಾಕಪ್ಪ ಬೆಲೆ? ನಮ್ಮ ಗುರುಗಳು ಪಾಠ ಮಾಡುವಾಗ ಹೇಳ್ತಿದ್ರು, ಬಂಗಾರಕ್ಕೆ ಯಾಕೆ ಬೆಲೆ ಅಂತ. ಏನು ಅದೇ ರೀತಿ ಕಬ್ಬಿಣ ಒಂದು ಲೋಹ ಇಲ್ವಾ, ತಾಮ್ರ ಇಲ್ವಾ, ಹಿತ್ತಾಳೆ ಇಲ್ವಾ, ಬೇರೆ ಬೇರೆ ಲೋಹಗಳಿವೆ. ಆ ಲೋಹಗಳಿಗೆ ಮೀರಿದ ಬೆಲೆ ಬಂಗಾರಕ್ಕೆ ಯಾಕೆ ಅಂತ ಕೇಳಿದ್ರೆ, ಅದನ್ನ ನೆಲಕ್ಕೆ ಹಾಕಿ, ಜಲಕ್ಕೆ ಹಾಕಿ, ಎಲ್ಲೂ ಹಾಕಿ ಅದು ತನ್ನ ಬೆಳಕನ್ನ ಕಳ್ಕೊಳ್ಳೋದಿಲ್ಲ. ಆದ್ರಿಂದ ಬಂಗಾರದ ಬೆಲೆ ಅದು ಬೆಳಕಿನ ಬೆಲೆ, ಅದರ ಬೆಳಕಿಗೆ ಬೆಲೆ ಕೊಡೋದು. ಆದ್ದರಿಂದಲೇ ಈ ಮುತ್ತು, ರತ್ನ, ವಜ್ರ, ವೈಡೂರ್ಯ ಒಂದಕ್ಕಿಂತ ಒಂದು ಹೆಚ್ಚು ಬೆಲೆ ಯಾಕೆ ಅಂತ ಕೇಳಿದ್ರೆ, ಅದರ ಒಳಗೆ ಅಡಗಿರುವ ಬೆಳಕಿದೆಯಲ್ಲ, ಆ ಬೆಳಕೆ ಅದರ ಬೆಲೆಯನ್ನ ನಿರ್ಣಯ ಮಾಡ್ತದೆ. ಆದ್ರಿಂದ ಸುವರ್ಣ ಅಂತಂದ್ರೆ ನಮ್ಮ ಜೀವನದಲ್ಲಿ ಅದಕ್ಕೆ ನಾವು ಬಹಳ ಬೆಲೆ ಕೊಡ್ತೇವೆ. ಯಾಕೆ ಅಂದ್ರೆ ಅದರ ಬೆಳಕಿಂದ ನಾವು ಆಕರ್ಷಿತರಾಗಿದ್ದೇವೆ. ಸುವರ್ಣದ ಬೆಳಕು, ಸುವರ್ಣದ ಹೊಳಪು, ಸುವರ್ಣದ ಕಾಂತಿ ನಮ್ಮನ್ನ ಆಕರ್ಷಣೆ ಮಾಡ್ತಾ ಇದೆ. ಆದ್ರಿಂದ ನಾವು ಅದಕ್ಕೆ ಯಾವ ಬೆಲೆಯನ್ನು ಬೇಕಾದ್ರೂ ಕೊಡ್ತೇವೆ. ಈ ವರ್ಷ ಅಂತೂ ಸುವರ್ಣದ ಬೆಲೆ ಗಗನಕ್ಕೆ ಏರಿದೆ, ನಾವು ಇದನ್ನ ಗಮನಿಸ್ತಾ ಇದ್ದೇವೆ. ಈಗ ಅಂತಲ್ಲ, ಎಲ್ಲ ಕಾಲದಲ್ಲೂ ಸುವರ್ಣಕ್ಕೆ ಬೆಲೆ ಇದೆ, ಮುತ್ತುರತ್ನಗಳಿಗೆ ಬೆಲೆ ಇದೆ. ಈಗ ಬಂದ ಜಿಂಕೆ ಇದೆಯಲ್ಲ, ಇದು ಹೇಗಿದೆ ಅಂದ್ರೆ ಬಂಗಾರದ ಮೈ, ಬಂಗಾರದ ಬಣ್ಣದಲ್ಲಿ ಹೊಳಪು, ಅದೇ ಹೊಳಪು. ಮಧ್ಯೆ ಮಧ್ಯೆ ಬಿಳಿಯ ಚುಕ್ಕೆಗಳೆಲ್ಲ ಅದಕ್ಕೆ ಚಿತ್ತಾರ ಇಟ್ಟ ಹಾಗೆ ಕಾಣಿಸ್ತಾ ಇದೆ. ಪ್ರಕೃತಿಯ ಸೌಂದರ್ಯವೆಲ್ಲ ಈ ಮೃಗದಲ್ಲಿಯೇ ನಿಹಿತವಾಗಿದೆಯೋ, ಬ್ರಹ್ಮ ಅದರೊಳಗೆ ನಿಕ್ಷೇಪ ಮಾಡಿಬಿಟ್ಟಿದ್ದಾನು ಎನ್ನುವ ಆಗಿದೆ ಅದು ಆ ಮೃಗದಲ್ಲಿ. ಅಂತಹ ಅಪರೂಪದ ಮೃಗ. ಅದಕ್ಕೆ ಕೊಂಬಿದೆ, ನೀಲಮಣಿಯಂತೆ ಹೊಡೆಯುವ ಕೊಂಬದು. ಅದು ಆ ಪ್ರವರ ಮಣಿಯ ಕಾಂತಿಯಿಂದ ಅದು ಶೋಭಿತವಾಗಿದೆ. ಅದರ ಬಾಲ ಅದಕ್ಕೆ 5 ಬಣ್ಣಗಳ ಈ ಕಾಮನ ಬಿಲ್ಲಿನ ಹಾಕಿದೆ. ಅದು ಅಷ್ಟು ಅದ್ಭುತವಾಗಿದೆ. ಅದರ ಗೊರಸಿರಲಿ, ಅದರ ಒಳ್ಳೆಯ ಕಠಿಣವಾದಂತಹ ಕಾಲುಗಳಿರಲಿ, ಅದರ ತೊಡೆ, ಅದರ ಹೊಟ್ಟೆ, ಅದರ ಪಾರ್ಶ್ವ, ಅದರ ಮುಖ, ಅದರ ಒಳ್ಳೆಯ ಮಿಂಚಿನ ಕಣ್ಣುಗಳು. ಆ ವಾಲ್ಮೀಕಿ ರಾಮಾಯಣದಲ್ಲಿ ನಾವು ಈ ಭಾಗವನ್ನು ಓದಿದ್ರೆ ರೋಮಾಂಚಿತರಾಗ್ಬಿಡ್ತೇವೆ. ಜಿಂಕೆಯೊಂದು ಓಡಿ ಬಂದು ಪರ್ಣಶಾಲೆಯ ಎದುರುಗಡೆಗೆ ನಿಂತುಕೊಂಡಿತು ಎನ್ನುವ ಒಂದು ವಿಷಯ ಇದೆಯಲ್ಲ, ಅದನ್ನ ವಾಲ್ಮೀಕಿ ಹೃದಯಂಗಮವಾಗಿ ಮನೋಜ್ಞವಾಗಿ ವರ್ಣನೆ ಮಾಡಿದ್ದಾರೆ. ಬಹಳ ಸೂಚಕವಾಗೂ ಇದೆ, ಧ್ವನಿಪೂರ್ಣವಾಗಿ ಅದನ್ನು ವರ್ಣನೆ ಮಾಡ್ತಾರ ಅವರು. ಆ ಮೃಗ ಬಂದು ಅದಕ್ಕೆ ಕಾಣಿಸಿಕೊಳ್ಳುವ ಒಂದು ಆಸೆ ಇದೆ ಅದಕ್ಕೆ. ನೋಡಿ, ಇದು ಎಷ್ಟು ಅಸಹಜ ಇದು.
ಗಮನಿಸಬೇಕು ನಾವು. ಉಳಿದ ಮೃಗಗಳಾದ್ರೆ ಯಾರಾದ್ರೂ ನೋಡ್ತಾರೆ ಅಂತ ಗೊತ್ತಾದ್ರೆ ಚಂಗ್ ಅಂತ ಹಾರಿ ಮರೆಯಾಗ್ತವೆ. ಕಾಡಿನ ಪ್ರಾಣಿಗಳಿಗೆ ಕಂಡು ಮರೆಯಾಗುವ ಸ್ವಭಾವ, ಕಾಣಿಸಿಕೊಳ್ಳುವ ಸ್ವಭಾವ ಇಲ್ಲ. ಆದ್ರೆ ಈ ಮೃಗಕ್ಕಾಗಲ್ಲ, ಕಾಣಿಸಿಕೊಳ್ಳುವ ಸ್ವಭಾವ. ದೂರ ನಿಂತ್ಕೊಡ್ತು, ಯಾರಾದ್ರೂ ತನ್ನ ನೋಡಿದ್ವಾ ಇಲ್ವಾ ಅಂತ ನೋಡ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ಸ್ವಲ್ಪ ಅವರ ಕಣ್ಣಿಗೆ ಕಣ ಹಾಗೆ ಮುಂದೆ ಬರೋದು, ಅವರ ಎದುರುಗಡೆಗೆ ಹಸಿರಾದ ಎಳೆಯ ಹುಲ್ಲುಗಳನ್ನು ತಿನ್ನೋದು, ಅದನ್ನ ತಿಂತ ತಿಂತ 2 ಹುಲ್ಲನ್ನ ತಾನು ಒಳಗೆ ತಿಂತ 2 ಹುಲ್ಲನ್ನ ಉದುರಿಸೋದು ಬಾಗಿಂದ, ಇವರ ಕಡೆಗೆ ಚಂಚಲವಾಗಿ ನೋಡೋದು. ಹೀಗೆ ನೋಟಕರ ಲಕ್ಷ್ಯವನ್ನ, ಅವರ ದೃಷ್ಟಿಯನ್ನ ತನ್ನ ಕಡೆಗೆ ಸೆಳಿತಾ, ತನ್ನ ಕಡೆಗೆ ಎಳೆದುಕೊಳ್ತಾ ಆ ಮೃಗ ಚಲನೆಯನ್ನು ಮಾಡ್ತದೆ. ಆಶ್ರಮದ ಎದುರುಗಡೆಯ ಕಿರಿದಾದ ಅಂಗಳದಲ್ಲಿ ಓಡಾಡ್ತದೆ. ಅದು ಅದರ ಪಕ್ಕದಲ್ಲಿ ಬರ್ತದೆ. ಅಲ್ಲಿರುವ ಮರದ ಪಕ್ಕದಲ್ಲಿ ಅರ್ಧ ಕಂಡು ಅರ್ಧ ಮರೆಯಾಗಿ ನಿಲ್ತದೆ. ಅಂದ್ರೆ ಒಂದು ಸ್ವಾರಸ್ಯಕರವಾದ ವಿಷಯ ಏನು ಅಂತ ಅಂದ್ರೆ, ಕಾಡಿನ ಜಿಂಕೆಯ ಹೊರಮೈ ಇದೆ, ಅದಕ್ಕೆ ಒಳಮೈಯಲ್ಲಿ ಯಾವುದೋ ಒಂದು ನಾಡಿನ ಸ್ವಭಾವ ಇದೆ ಅಲ್ಲಿ. ಅದನ್ನ ವಾಲ್ಮೀಕಿಗಳು ಬಹಳ ಹೃದಯಂಗಮವಾಗಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಅವರು ಪದಪ್ರಯೋಗ ಮಾಡುವಾಗಲೇ ಅದರ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನ 3 ನೋಡ್ತಾರೆ, ರಾಮ, ಲಕ್ಷ್ಮಣ ಮತ್ತು ಸೀತೆ. ಈ 3 ನೋಡಿದಾಗ ಅವರಲ್ಲಿ ಹುಟ್ಟುವ ಒಂದು ಪ್ರತಿಕ್ರಿಯೆ, ಪ್ರತಿಸ್ಪಂದ, ಇದು ಆಶ್ಚರ್ಯಕರವಾಗಿದೆ. ಈ 3 ಕೂಡ ಮನುಷ್ಯರ, ಇವರು ಮಾನವರು. ರಾಮ ಲಕ್ಷ್ಮಣರು ಗಂಡಸರು, ಸೀತೆ ಹೆಂಡತಿ, ಹೆಂಗಸು. ಸಾಮಾನ್ಯವಾದಂತಹ ಸ್ತ್ರೀ ಅಂತ ಹೇಳುವ ಹಾಗಿಲ್ಲ. ಅವಳು ಉತ್ತಮ ಸಂಸ್ಕಾರವುಳ್ಳಂತಹ, ಒಳ್ಳೆಯ ಜೀವನವನ್ನ ನಿರ್ವಾಹ ಮಾಡುವುದಕ್ಕೆ ಬೇಕಾದ ಒಂದು ಸಾಧುತನದ ಸದ್ಗುಣಗಳನ್ನ ಪಡೆದಂತಹ ಒಬ್ಬ ಸದ್ಗೃಹಿಣಿ ಅವಳು ಸೀತಾ. ಆದ್ದರಿಂದಲೇ ಅವಳ ಬಗ್ಗೆ ನಮಗೆ ಗೌರವ ಎಷ್ಟಿದೆ ಅಂತಂದ್ರೆ, ಸೀತಾ ಅಂತ ಹೇಳುವಾಗ ನಾವು ಮಾತೆ ಎಂಬ ಪದವನ್ನ, ನಮ್ಮ ಮಾತೆ ಆ ಪದವನ್ನ ಕೊಡತ್ತೆ, ಸೀತಾ ಮಾತೆ. ಹಾಗಂತ ಅವಳು ಇನ್ನೂ ತಾಯಿ ಆದವಳಲ್ಲ, ಮಕ್ಕಳನ್ನ ಹಡೆದಿಲ್ಲ. ತಾಯಾಗಬೇಕಾದವಳು, ತಾಯಾಗುವುದಕ್ಕೆ ಕಾಯ್ತಾ ಇದ್ದವಳು, ತಾಯಾದವಳಲ್ಲ. ಆದ್ರೆ ಲೋಕದಲ್ಲಿ ಯಾವ ವಯಸ್ಸಿನ ವ್ಯಕ್ತಿಗಳಿದ್ರೂ ಅವಳ ಧೀರ ಗಂಭೀರವಾದಂತಹ ಆ ನಡವಳಿಕೆಗೆ, ಅವಳ ನಾಗರಿಕವಾದಂತಹ ಮಾತುಕತೆಗಳಿಗೆ, ಅವಳ ಒಂದು ಸಹಜವಾದ ಒಂದು ಮುದ್ರಾ ವೈಭವಕ್ಕೆ, ಅವಳ ಸೌಂದರ್ಯಕ್ಕೆ ನಾವು ಯಾವ ಒಂದು ಆದರ ಗೌರವವನ್ನು ಕೊಡ್ತೇವೆ ಅಂದ್ರೆ ಸೀತಾ ಮಾತೆ ಅಂತ ಹೇಳ್ತೇವೆ. ಎಲ್ಲರ ಮಾತಿನಲ್ಲಿ ಸೀತೆ ಮಾತೆಯಾಗಿ ಕಂಗೊಳಿಸ್ತಾಳೆ. ಹಾಗಿದೆ ಅಂತಹ ಒಂದು ನಿರೂಪಣೆಯನ್ನ ಮಾಡಿದ್ದಾರೆ. ನಮಗೀಗ ಅಂತಹ ಸೀತೆ ಇಲ್ಲಿದ್ದಾಳೆ, ನಾವು ಗಮನಿಸಬೇಕು. ಸಾಧಾರಣ ಹೆಣ್ಣು ಮಗಳಲ್ಲ ಅವಳು. ಆದರೂ ಮಾನವ ಸಹಜವಾದ ಅವಳಲ್ಲಿ ಸ್ವಭಾವ ಇತ್ತು, ಪ್ರಕೃತಿ ಇತ್ತು. ಆಹಾ, ನೋಡುವಾಗ ಸಂತೋಷ ಆಯ್ತು ಅವಳಿಗೆ. ಸೀತೆಯನ್ನ ಮೃಗ ಸೆಳೆದಿತ್ತು. ಮೃಗ ಸೀತೆಯನ್ನ ಸೆಳೆದಿತ್ತು. ಸೀತೆಯನ್ನು ನೋಡುವಾಗ, ಸೀತೆಯನ್ನ ನೋಡುವ ಚಪಲ ಆ ಮೃಗಕ್ಕೆ. ಅಂದ್ರೆ ಮೃಗಕ್ಕೂ ಒಂದು ಆಕರ್ಷಣೆ ಇದೆ. ಮೃಗದ ಸೌಂದರ್ಯ ನೋಡ್ತಾ ಇರುವಾಗ ಸೀತೆಗೂ ಒಂದು ಆಕರ್ಷಣೆ. ಇಂತಹ ಅನೇಕ ದೃಶ್ಯಗಳನ್ನ 13 ವರ್ಷಗಳ ಒಂದು ಕಾಲಘಟ್ಟದಲ್ಲಿ ಅವರು ನೋಡಿದ್ದಾರೆ. ನೋಡಿ ಆನಂದ ಪಟ್ಟು ಆಮೇಲೆ ಅದನ್ನು ಮರೆತಿದ್ದಾರೆ. ಯಾಕೆ ಮತ್ತೊಂದು ನೋಡ್ಬೇಕಲ್ಲ. ನೋಡಿದ್ದೇ ನೆನಪಿನಲ್ಲಿ ಉಳಿದ್ಬಿಟ್ರೆ, ನೋಡಿದ್ದನ್ನೇ ಪಡೆದದ್ದನ್ನೇ ಬಳಸ್ತಾ ಇದ್ರೆ ಇನ್ನೊಂದನ್ನ ಪಡೆಯೋದಕ್ಕಾಗೋಲ್ಲ, ಇನ್ನೊಂದನ್ನು ಬಳಸೋದಕ್ಕಾಗೋಲ್ಲ. ಆದ್ರಿಂದ ನೋಡಿದ್ರು, ಆಹಾ ಓಹೋ ಉದ್ಗಾರವನ್ನು ಮಾಡಿದ್ರು, ಮತ್ತೆ ಮರೆತರು. ಇದು ಸಹಜ. ಇದು ಎಲ್ಲರ ಅನುಭವವೂ ಹಾಗೆ. ಸೀತೆಗೂ ಅದೇ ಅನುಭವ, ರಾಮನಿಗೂ ಅದೇ ಅನುಭವ, ಲಕ್ಷ್ಮಣನಿಗೂ ಅದೇ ಅನುಭವ. ಆದರೆ ಈ ಮೃಗವನ್ನ ನೋಡುವಾಗ, ಈ ಹರಿಣವನ್ನ, ಜಿಂಕೆಯನ್ನ ನೋಡುವಾಗ ಕಣ್ಣುಗಳು ನೆಟ್ಟುಕೊಂಡು ಬಿಟ್ಟವು. ಒಂದು ಬಾಣವನ್ನ ಪ್ರಯೋಗ ಮಾಡಿದರೆ ಅದರ ಲಕ್ಷ್ಯದಲ್ಲಿ ಹೋಗಿ ಹೇಗೆ ನೆಟ್ಟು ಬಿಡುತ್ತದೆಯೋ ಹಾಗೆ ನೋಟಕರ ಕಣ್ಣುಗಳು ಆ ಮೃಗದಲ್ಲಿ ನೆಟ್ಟುಕೊಂಡವು. ಇದು ನಾವು ಬಹಳ ಗಮನಿಸಬೇಕಾದ ವಿಷಯ. ಅಷ್ಟು ಚಿತ್ತಾಕರ್ಷಕವಾದ ಒಂದು ರೂಪ ಅದರಲ್ಲಿ ಇತ್ತು. ಎಷ್ಟೋ ಮೃಗಗಳನ್ನ ನೋಡಿದ್ದಾರೆ. ರಾಮನ ಅನುಭವದಲ್ಲಂತೂ ಅನೇಕ ಮೃಗಗಳಿವೆ. ಅವರು ದಂಡಕಾರಣ್ಯಕ್ಕೆ ಬಂದಾಗ ಯಾವುದೋ ಒಂದು ಜಿಂಕೆ ಬಂದು ತನ್ನ ಕೊಂಬಿನಿಂದ ರಾಮನನ್ನು ತಿವಿಯೋದಕ್ಕೆ ಬಂದಿತ್ತು. ನೆನಪು ಮಾಡ್ಕೊಡ್ತಾನೆ ರಾಮ. ಆ ಮೃಗ ಬೇರೆ ಯಾವುದೂ ಅಲ್ಲ, ಮಾರೀಚ. ರಾಮ ಸಿದ್ಧಾಶ್ರಮದಲ್ಲಿ ಯಜ್ಞ ಸಂರಕ್ಷಣೆ ಮಾಡುವಾಗ
ಮಾನವ್ಯಾಸ್ತ್ರವನ್ನ ಪ್ರಯೋಗ ಮಾಡಿ ಮಾರೀಚನನ್ನ ಹಾರಿಸಿದ. ಯಜ್ಞಕಂಟಕನಾಗಿ ಬಂದ ಮಾರೀಚನನ್ನ, ರಾಮನ ಪೆಟ್ಟು ಮಾರೀಚನಿಗೆ ಈಗಲೂ ನೆನಪಿನಲ್ಲಿದೆ. ಮಾರೀಚ ಭೀತನಾಗಿದ್ದಾನೆ, ಹೆದರಿ ಒಳ್ಳೆಯವನಾಗುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಸ್ವಭಾವದಲ್ಲಿ ಒಳ್ಳೆತನ ಇಲ್ಲ, ಆದ್ರೆ ಭಯದಿಂದ ಒಳ್ಳೆಯವನಾಗುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದು ಪೂರ್ಣ ಸಫಲ ಆಗಿಲ್ಲ. ಎಷ್ಟೋ ಜನರ ಪ್ರಾರಬ್ಧವೇ ಹಾಗೆ. ಅವರಿಗೆ ಕೆಟ್ಟವರಾಗಬೇಕು ಅಂತಿಲ್ಲ, ಒಳ್ಳೆಯವರು ಆಗೋದಿಲ್ಲ. ಅವ್ರ ಹತ್ರ ಕಷ್ಟ ಆಗತ್ತೆ ಅವರಿಗೆ. ಒಳ್ಳೆತನ ಇದ್ದ ಹಾಗೆ ತೋರಿಸ್ತಾನೆ, ಒಳಗಿನ ಕೆಡುಕನ್ನು ರಕ್ಷಣೆ ಮಾಡ್ಕೊಂಡು ಬಿಡ್ತಾರೆ ಅವರು. ಮಾರೀಚ ಅಂತಹ ಒಂದು ಪ್ರಾರಬ್ಧಕ್ಕೆ ಸಿಕ್ಕು ಬಿದ್ದಂತಹ ಒಂದು ರಾಕ್ಷಸ ಇವ. ಅವನು ರಾಮ ಲಕ್ಷ್ಮಣ ಸೀತೆ ದಂಡಕಾರಣ್ಯಕ್ಕೆ ಬಂದಾಗ ರಾಮನನ್ನ ಚುಚ್ಚೋದಕ್ಕೆ, ಅಂದ್ರೆ ಹಿಂದೆ ನನಗೆ ಪೆಟ್ಟು ಮಾಡ್ದಮ್ಮ ಇವತ್ತು ಬಂದಿದ್ದಾನೆ, ಅವನಿಗೆ ನೋವು ಮಾಡಬೇಕು, ಅವನಿಗೆ ಪೆಟ್ಟು ಮಾಡಬೇಕು ಅಂತ ಬಂದ. ರಾಮ ಅವನನ್ನು ನಿವಾರಣೆ ಮಾಡಿಬಿಟ್ಟಿದ್ದಾನೆ, ಓಡಿಸಿಬಿಟ್ಟಿದ್ದಾನೆ. ಆದ್ರಿಂದ ಆ ಜಿಂಕೆ ಇವರ ಅನುಭವಕ್ಕೆ ಬಂದಿತ್ತು. ಇಂತಹ ಅನೇಕ ಜಿಂಕೆಗಳನ್ನ ನೋಡಿದ್ದಾರೆ ಇವರು. ಆದರೆ ಇವತ್ತಿನ ಈ ಜಿಂಕೆ ಒಂದು ಆಶ್ಚರ್ಯಕರವಾಗಿದೆ. ಇದು ಎಲ್ಲರ ಚಿತ್ತವನ್ನ ಆಕರ್ಷಣೆ ಮಾಡ್ತಾ ಇದೆ. ರಾಮ ಲಕ್ಷ್ಮಣರು ನೋಡ್ತಾ ಇದ್ದಾರೆ, ಓಹೋ ಇದು ಸಹಜವಾದ ಜಿಂಕೆ ಅಲ್ಲ ಅಂತ ಇವರಿಗೆ ಅನಿಸ್ಬಿಟ್ಟಿದೆ. ಸೀತೆಗೆ ಅದು ಗೊತ್ತಾಗ್ತಾ ಇಲ್ಲ. ಸೀತೆಯ ಮುಗ್ಧತೆ ಇದು ಹೇಗೆ ಹುಟ್ಕೊಂಡಿದೆ ಅಂತಂದ್ರೆ, ಯಾವಾಗ್ಲೂ ಹಾಗೆ ಈ ಪ್ರೌಢಿಮೆ ಮತ್ತು ಮುಗ್ಧತೆ ಎರಡು ಬಹಳ ಸೂಕ್ಷ್ಮವಾದ ವಿಷಯ. ಇದು ಎಲ್ಲರೂ ಹಾಗೆ. ಈಗ ನಾವು ವಯಸ್ಸಾಗ್ತಾ ಪ್ರೌಢರಾಗ್ತೇವೆ, ಆದ್ರೆ ಎಲ್ಲ ವಿಷಯದಲ್ಲಿ ನಮಗೆ ಪ್ರೌಢಿಮೆ ಬರೋಲ್ಲ. ಯಾವುದೋ ಒಂದು ವಿಷಯದಲ್ಲಿ ಪ್ರೌಢಿಮೆ ಬರುತ್ತೆ, ಇನ್ನೊಂದರಲ್ಲಿ ನಾವು ಮುಗ್ಧರಾಗ್ತೇವೆ, ಮಕ್ಕಳಾಗ ಆಗ್ಬಿಡ್ತೇವೆ. ಆದ್ದರಿಂದಲೇ ಬಹಳ ವಯಸ್ಸಾದ ಮುದುಕರು ಮಕ್ಕಳ ಹಾಗೆ, ದೇವರ ಹಾಗೆ ಅಲ್ಲ. ಮಕ್ಕಳು ದೇವರ ಹಾಗೆ, ವಯಸ್ಸಾದ ಮುದುಕರು ಮಕ್ಕಳ ಹಾಗೆ, ದೇವರ ಹಾಗಲ್ಲ. ನಾವು ಅದನ್ನು ಗಮನಿಸ್ಬೇಕು. ಆ ದೈವಿ ಭಾವನೆ, ದೈವಿ ಸಂಪತ್ತು ಬರುವಷ್ಟು ಮುಗ್ಧತೆ ಇರೋಲ್ಲ, ಆದರೆ ತಮ್ಮ ಕೆಲಸವನ್ನು ತಾವೇ ನಿರ್ವಹಣೆ ಮಾಡುವಷ್ಟು ಪ್ರೌಢಿಮೆಯೂ ಇರೋಲ್ಲ. ಅಂತಹ ಒಂದು ಸ್ಥಿತಿ ಬರ್ತದೆ ಅದಕ್ಕೆ. ಇದೆಲ್ಲ ಬಹಳ ಸೂಕ್ಷ್ಮವಾದ ಮನೋಧರ್ಮಗಳು. ಇದರ ಹಿನ್ನೆಲೆ ಇಟ್ಕೊಳ್ಬೇಕು. ಸೀತೆಗೆ ಒಂದು ಮುಗ್ಧತೆ ಬಂದೋಯ್ತು, ಸಹಜವಾದ ಪ್ರೌಢಿಮೆ ಬರಲಿಲ್ಲ. ಅವಳು ಮತ್ತೆ ಮತ್ತೆ ಈ ಜಿಂಕೆಯನ್ನ ನೋಡ್ತಾಳೆ. ನೋಡ್ತಾ ಅದು ನನ್ನ ಹತ್ತಿರವೇ ಇರಬೇಕು ಎಂಬ ಆಸೆ ಬರ್ತದೆ. ಯಾವಾಗಲೂ ಹಾಗೆ. ಒಂದು ಆಕರ್ಷಣೆ ಆದಾಗ, ಒಂದು ವಸ್ತು ನಮಗೆ ಬಹಳ ಸಂತೋಷ ಕೊಟ್ಟಾಗ, ಒಂದು ಪ್ರಾಣಿ ನಮಗೆ ಬಹಳ ಅಪ್ಯಾಯನವಾಗಿ ಕಂಡಾಗ ನಮ್ಮ ಜೊತೆಗೆ ಅದು ಇರಬೇಕು ಅಂತ ಕಾಣ್ತದೆ. ಒಂದು ಒಳ್ಳೆಯ ಆಕಳು ಕರು ಕಂಡ್ರೆ ಸಾಕಿ ಬಿಡೋಣ ಅಂತ, ಮನೆಯಲ್ಲಿ ಕೊಟ್ಟಿಗೆ ಇದೆಯೋ ಇಲ್ವೋ, ಅದನ್ನು ಸಾಕೋದಕ್ಕೆ ಅನುಕೂಲ ಇದೆಯೋ ಇಲ್ವೋ ಯೋಚನೆ ಮಾಡೋಲ್ಲ. ಯಾರಿಗನ್ಸೋದಿಲ್ಲ, ಎಲ್ಲರಿಗೂ ಅದು ಅಂತಹ ಒಂದು ಅನುಭವ ಬಂದೇ ಬರುತ್ತೆ. ಸೀತೆ ಮತ್ತೆ ಮತ್ತೆ ಆ ಮೃಗವನ್ನ ನೋಡಿ ಆಕರ್ಷಿತಳಾಗುತ್ತಾ ಆ ಮೃಗದ ವಿವರಗಳನ್ನು, ಅಲ್ಲಿ ವಾಲ್ಮೀಕಿಯ ವರ್ಣನೆಗಳನ್ನು ಗಮನಿಸಿದ್ರೆ, ಸೀತೆಯ ಕಣ್ಣಿನಲ್ಲಿ ವಾಲ್ಮೀಕಿಗಳು ಮೃಗವನ್ನ ನೋಡಿ ಹೇಳಿದಾಗಿದೆ. ಗಮನಿಸ್ಬೇಕದು. ಕವಿಯಾದವನಿಗೆ ಇಂತಹ ಒಂದು ಶಕ್ತಿ ಇರುತ್ತೆ. ಅವನು ಯಾವುದೋ ಒಂದು ಪಾತ್ರದ ಜೊತೆಗೆ ತನ್ನ ಮನೋಧರ್ಮವನ್ನ ಬೆಸೆದಾಗ ಆ ಪಾತ್ರ ಪ್ರತಿಕ್ರಿಯಿಸುವ ವಿಧಾನದಲ್ಲೇ ತನ್ನ ಕಾವ್ಯವನ್ನ ಮುಂದಕ್ಕೆ ನಿರ್ವಹಣೆ ಮಾಡ್ತಾ ಹೋಗ್ತಾ ಇರ್ತಾನೆ. ಆದ್ರಿಂದ ದಂಡಕಾರಣ್ಯದ ಅವರ ಪರ್ಣಕುಟೀರದ ಅಂಗಳದಲ್ಲಿ ಕುಣಿದಾಡ್ತಾ ಇರುವ ಮೃಗವನ್ನ ಸೀತೆಯ ಕಣ್ಣಿನಲ್ಲಿ ವಾಲ್ಮೀಕಿಗಳು ನೋಡಿದ ಹಾಗಿದೆ. ಹಾಗೆ ನೋಡ್ತಾ ವರ್ಣನೆಯನ್ನ ಮಾಡ್ತಾ ಸಾಕ್ತಾರೆ. ಈಗ ಸೀತೆಗೆ ಅವಳು ಹಚ್ಕೊಂಡು ಬಿಟ್ಲು ಅದನ್ನ. ಒಮ್ಮೆ ತನ ಬಂದು ಬಿಟ್ರೆ ಅಲ್ಲಿ ಮುಗ್ಧತೆ ಬರುತ್ತೆ ಯಾವಾಗಲೂ. ಇದನ್ನ ನನ್ನದಾದ್ರೆ, ನನ್ನ ಜೊತೆಗೆ ಇದ್ರೆ, ನಮ್ಮ ಆಶ್ರಮದ ಸುತ್ತಲೂ ಅದು ಇರೋ ಹಾಗಿದ್ರೆ, ಎಲ್ಲಿಂದಲೂ ಓಡಿ ಬಂದ ಮೃಗ ಆದ್ರೆ ಮತ್ತೆಲ್ಲೂ ಓಡಿ ಹೋಗ್ಬಿಡತ್ತೆ. ಅದು ಆಶ್ರಮದ ಸುತ್ತಲೂ ಇರಬೇಕು ಅಂದ್ರೆ ಅದನ್ನ ಹಿಡಿಬೇಕು, ತಂದು ಕಟ್ಟಬೇಕು, ಅದನ್ನ ಸಾಕಬೇಕು. ನೋಡಿ, ಒಮ್ಮೆ ಹೀಗೆ ಆಸೆಗಳ ಒಂದು ಸರಮಾಲೆ ಪ್ರಾರಂಭ ಆಗತ್ತೆ. ಸೀತೆಗೆ ಅದು ಬೇಕು ಅಂತ ಕಾಣೋದಕ್ಕೆ ಪ್ರಾರಂಭ ಆಯ್ತು. ಇಲ್ಲಿಯವರೆಗೆ ಸೀತೆ ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಿಲ್ಲ. ತನಗೆ ಆ ಹೂ ಬೇಕು, ಈ ಹಣ್ಣು ಬೇಕು, ಇಂತಹ ಒಂದು ಕಲ್ಲು, ಚಂದವಾದ ಕಲ್ಲು ಇದು ಬೇಕು,
ಹಾಗೆ ಯಾವುದನ್ನು ಸಂಗ್ರಹ ಮಾಡುವ ಮನೋವೃತ್ತಿ ಅಲ್ಲ ಅವಳದ್ದು. ರಾಮನೇ ಇಷ್ಟಪಟ್ಟು ತಂದು ಕೊಟ್ರೆ ರಾಮನ ಸಂತೋಷಕ್ಕಾಗಿ ಅದನ್ನ ಅಷ್ಟು ಹೊತ್ತು ಉಪಯೋಗಿಸಿ ಇಡುವ ಸ್ವಭಾವದವಳವಳು. ಆದ್ರೆ ಈ ಮೃಗವನ್ನ ನೋಡುವಾಗ ಅವಳಿಗೆ ತನಗೆ ಬೇಕಿದು ಅಂತ ಕಾಣೋದಕ್ಕೆ ಪ್ರಾರಂಭ ಆಯ್ತು. ಕಾವ್ಯದಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಸೀತೆ ಕರೆದು ತೋರಿಸ್ತಾಳೆ ರಾಮನಿಗೆ, ಎಷ್ಟು ಚೆನ್ನಾಗಿದೆ ನೋಡಿ, ಆ ಮೃಗದ ಕೊಂಬು ನೋಡಿ, ಮೃಗದ ಬಾಲ ನೋಡಿ, ಮೃಗದ ಮೈ ನೋಡಿ, ಅದರ ಗೊರಸು ನೋಡಿ, ಅದರ ತಾಳಕ್ಕೆ ಸರಿಯಾಗಿ ಹೆಜ್ಜೆ ಹಾಕುವುದನ್ನ ನೋಡಿ. ಗಮನಿಸ್ಬೇಕು. ಈಗ ಮೃಗದ ಹೆಜ್ಜೆಯಲ್ಲಿ ತಾಳ ಇರಬಹುದು, ಆದ್ರೆ ತಾಳಕ್ಕೆ ಸರಿಯಾಗಿ ಮೃಗ ಹೆಜ್ಜೆ ಹಾಕುವುದಿಲ್ಲ. ವ್ಯತ್ಯಾಸ ಗಮನಿಸ್ಬೇಕು. ಇನ್ನೊಬ್ಬರ ಮನಸ್ಸಿನಲ್ಲಿರುವ ತಾಳಕ್ಕೆ ಅನುಕೂಲವಾಗಿ ಅದು ಹೆಜ್ಜೆ ಹಾಕೋಲ್ಲ. ಅದರ ಹೆಜ್ಜೆಯಲ್ಲಿ ಲಯ, ನಿಯತಿ ಇದ್ರೆ, ನಿಯಮ ಇದ್ರೆ ಅದಕ್ಕನುಗುಣವಾಗಿ ನಾವು ತಾಳ ಹಾಕಬಹುದು. ಆದ್ದರಿಂದ ಯಾವುದೋ ಒಂದು ಬೇರೆ ಉದ್ದೇಶ ಇಟ್ಟುಕೊಂಡು, ಮನಸ್ಸಿನಲ್ಲಿ ಸಂಕಲ್ಪ ಇಟ್ಟುಕೊಂಡು ಅದಕ್ಕೆ ಉಳಿದವರನ್ನ ಕುಣಿಸುವಂತೆ ಅದು ತಾಳ ಆಗ್ತಾ ಇದೆ. ಆದ್ದರಿಂದ ಈಗ ಏನಾಯ್ತು ಅಂದ್ರೆ, ಆ ಹರಿಣದ ಪಾದಗಳ ತಾಳಕ್ಕೆ ಸೀತೆಯ ಮನಸ್ಸು ಹೆಜ್ಜೆ ಹಾಕೋದಕ್ಕೆ ಪ್ರಾರಂಭ ಆಯ್ತು. ಅದನ್ನು ಗುರುತಿಸಿ ಅವಳು ತೋರಿಸ್ತಾಳೆ, ಬಹಳ ಚೆನ್ನಾಗಿದೆ, ನನಗೆ ಇದು ಬೇಕು ಅಂತ ಅವಳು ಹೇಳ್ತಾಳೆ. ಆಗ ಲಕ್ಷ್ಮಣನನ್ನೂ ಕರೆದವಳು ಹೇಳ್ತಾಳೆ, ರಾಮನನ್ನೂ ಕರೆದು ಹೇಳ್ತಾಳೆ. ಲಕ್ಷ್ಮಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಇದು ಬೇರೆ ಯಾರೂ ಅಲ್ಲ, ಮಾರೀಚ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ಅವನೇ ಈ ಜಿಂಕೆಯ ರೂಪದಲ್ಲಿ ಬಂದಿದ್ದಾನೆ. ಆದ್ರಿಂದ ಅದು ಸಹಜವಾದ ಜಿಂಕೆ ಅಲ್ಲ, ಸಹಜವಾದ ಮೃಗ ಅಲ್ಲ, ಇದು ಮಾಯಾ ಜಿಂಕೆ, ಮಾರೀಚರ ಮಾಯೆ ಇದು ಅಂತ ಅವ ಹೇಳ್ತಾನೆ. ಹೇಳಿದಾಗ ರಾಮ ಒಂದು ನಿರ್ಣಯಕ್ಕೆ ಬರ್ತಾನೆ. ಈಗ ರಾಮನು ಆ ಜಿಂಕೆಯನ್ನು ನೋಡಿದ. ಲಕ್ಷ್ಮಣ ಹೇಳುವಾಗಲೇ ಸೀತೆ ಲಕ್ಷ್ಮಣ ನಿವಾರಣೆ ಮಾಡ್ತಾಳೆ. ಛೇ, ಹಾಗಲ್ಲ, ಅದು ಎಷ್ಟು ಚೆನ್ನಾಗಿದೆ ನೋಡಿ ಅಂತ. ಅಂದ್ರೆ ಇಲ್ಲಿ ಒಂದು ಸಹಜವಾದ ಒಂದು ನಾವು ಸ್ವಭಾವವನ್ನು ಗಮನಿಸಬೇಕು. ರಾಮನಿಗಿಂತ ಲಕ್ಷ್ಮಣ ಬಹಳ ಕಿರಿಯ ಏನಲ್ಲ. ರಾಮನಿಗೂ ಲಕ್ಷ್ಮಣನಿಗೂ 2 ನಕ್ಷತ್ರಗಳ ಅಂತರ ಇಷ್ಟೇ ಇರೋದು. ಬಹುಶಃ 2 ದಿವಸದ ಅಂತರ ಇರಬಹುದು. ಒಂದೇ ವರ್ಷ ಅವರಿಗೆ, ಒಂದೇ ತಿಂಗಳು, ಅದೇ ಮಾಸ ಅವರು ಹುಟ್ಟಿದ್ದು. ಆದ್ರೆ 2 ದಿನಗಳ ಅಂತರ, 2 ನಕ್ಷತ್ರ ಕಾಲದ ಅಂತರ. ಆ ಅಂತರ ಇದ್ರೂ ಸೀತೆಯ ಒಂದು ಸಾಂಸಾರಿಕವಾದಂತಹ ಅವಳ ಸ್ಥಾನಮಾನದ ದೃಷ್ಟಿಯಲ್ಲಿ ಲಕ್ಷ್ಮಣ ಮಗ ಇದ್ದ ಹಾಗೆ, ಮಕ್ಕಳಿದ್ದ ಹಾಗೆ, ಚಿಕ್ಕವನು. ಆದ್ರಿಂದ ಲಕ್ಷ್ಮಣನ ಹೆಸರೆಲ್ಲ ಕರೆದು, ಇಲ್ಲ ನೀನ್ ಹಾಗೇನು ಗ್ರಹಿಸಬೇಡ, ಎಷ್ಟು ಚೆನ್ನಾಗಿದೆ ನೋಡು ಅಂತ, ನನಗದು ಬೇಕು ಅಂತ ತನಗೆ ಅವಳು ಹಠ ಹಿಡಿತಾಳೆ. ನನಗೆ ಆ ಮೃಗ ಬೇಕು. ಕೊನೆಯಲ್ಲಿ ಹೇಗೆ ಅಂತಂದ್ರೆ, ಅದು ಜೀವಂತವಾಗಿ ಸಿಕ್ಕಿದರೆ ಸಾಕಬೇಕು, ಇಲ್ಲ ಅಂತ ಆದ್ರೆ ಆ ಮೃಗವನ್ನ ಹೊಡೆದು ಅದರ ಚರ್ಮ ತೆಗೆದು, ಆ ಚರ್ಮವನ್ನಾದ್ರೂ ನಾನು ಕಂಚುಕವನ್ನ ಮಾಡ್ಕೊಳ್ಳೋದಕ್ಕೆ, ಬಟ್ಟೆಯಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಆಚ್ಛಾದನ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೇಕು. ಅಂದ್ರೆ ಅದು ಜೀವಂತ ಸಿಕ್ಕಬೇಕು, ಇಲ್ಲದೆ ಇದು ಸತ್ತ ಚರ್ಮ ಆದ್ರೂ ಬೇಕು ಅಂತ. ಅದೊಂದು ಸಂಸ್ಮರಣವಾಗಿ ತನ್ನ ಚಿತ್ತಾಕರ್ಷಣೆಗೆ, ಚಿತ್ತರಂಜನೆಗೆ ಒಂದು ಜ್ಞಾಪಕವಾಗಿ ಆದ್ರೂ ತನಗೆ ಬೇಕು ಎಂಬ ಅಪೇಕ್ಷೆಯನ್ನ ಅವಳು ಇಡ್ತಾಳೆ. ಒಂದು ಹಠ ಮಾಡ್ತಾಳೆ ಅವಳು. ಈ ಹಠ ಮಾಡುವಾಗಲೇ ರಾಮ ನಿರ್ಣಯ ಮಾಡ್ತಾನೆ, ಇದು ಮಾರೀಚ ಆದ್ರೆ ಅವನು ತುಂಬಾ ಜನರಿಗೆ ತೊಂದರೆ ಕೊಟ್ಟಿದ್ದಾನೆ, ಸ್ವತಃ ತನಗೂ ಕೊಟ್ಟಿದ್ದಾನೆ, ತಾನೇ ಹಿಂದಕ್ಕೆ ಅವನನ್ನ ಯಜ್ಞ ಸಂರಕ್ಷಣೆ ಕಾಲದಲ್ಲಿ ಹಾರಿಸಿದವನು, ಆದ್ದರಿಂದ ಅವನನ್ನ ಕೊಲ್ಲಲೇಬೇಕು ಅಂತ ರಾಮ ನಿರ್ಣಯ ಮಾಡ್ತಾನೆ. ಇಲ್ಲಿ ನಮಗೆ 2 ರೀತಿಯ ಒಂದು ಕನ್ನಡ ಕಾವ್ಯಗಳಲ್ಲಿ ಈ ಪ್ರಸಂಗದ ವರ್ಣನೆ ಬೇರೆ ವಿಧಾನದಲ್ಲಿ ಬಂದಿದೆ. ಬೇರೆ ಅಂದ್ರೆ ಬಹಳ ವ್ಯತ್ಯಾಸ ಇಲ್ಲ. ಸ್ವಲ್ಪ ಆಯಾ ಕವಿಗಳು ತಮ್ಮ ಸಂಸ್ಕಾರ, ತಮ್ಮ ಲಕ್ಷ್ಯ ಮತ್ತು ತಾವು ಒಂದು ಕಥೆ ಹೇಳುವ ವಿಧಾನಕ್ಕನುಗುಣವಾಗಿ ದೃಶ್ಯದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ. ಸ್ವಲ್ಪ ಅಕ್ಕಪಕ್ಕದಲ್ಲಿ ಬಂದಿರ್ತದೆ. ಅದರಿಂದ ಬೇರೆ ಬೇರೆ ಪ್ರಕೃತಿ, ನಾಯಕ ನಾಯಿಕ ಮತ್ತು ಆ ಪಾತ್ರಗಳ ಬೇರೆ ಬೇರೆ ಪ್ರಕೃತಿ ನಮ್ಮ ಗಮನಕ್ಕೆ ಬರುತ್ತೆ. ಈಗ ಲಕ್ಷ್ಮಣ ನಾನೇ ಹೋಗ್ತೇನೆ ಅಂತ ಹೇಳೋದು, ಆಗ ರಾಮ ಬೇಡ, ನೀನು ಸೀತೆಯನ್ನು ಇಲ್ಲಿ ನೋಡ್ತಾ ಇರು, ನಾನು ಹೋಗಿ ಆ ಮೃಗವನ್ನು ತೆಗೆದುಕೊಂಡು ಬರ್ತೇನೆ ಅಂತ ರಾಮ ಹೇಳೋದು. ಸೀತೆ ಹಠ ಹಿಡಿಯೋದು, ನಾನು ಇಲ್ಲಿವರೆಗೆ ನಿಮ್ಮಂದ್ರೆ ಒಂದು ವಸ್ತು ಬೇಕು ಅಂತ ಕೇಳಲಿಲ್ಲ, ಇವತ್ತು ಕೇಳಿದ್ರು ನೀವು ಕೊಡಿಸೋದಿಲ್ಲ, ಅದು ರಾಕ್ಷಸರ ಮಾಯೆ ಅಂತ ಹೇಳ್ತೀರಿ ಅಂತ ಅಂದ್ರೆ, ಇಲ್ಲ, ರಾಕ್ಷಸರ ಮಾಯೆ ಆದ್ರೆ ಹೇಗೂ ನೀವಿದ್ದೀರಲ್ಲ, ಯಾರ ಮಾಯೆಯೂ ನಿಮ್ಮ ಮುಂದೆ ನಡೆಯೋಲ್ಲ. ಆದ್ರಿಂದ ರಾಕ್ಷಸರ ಮಾಯೆ ಹೆದರಿಕೆ ನನಗಿಲ್ಲ, ನನಗೆ ಆ ಜಿಂಕೆ ಬೇಕು ಅಂತ ಇಷ್ಟು ಪಟ್ಟು ಹಿಡಿದು ಹಠ ಮಾಡಿ ಅದನ್ನ ಪಡಿಬೇಕು ಅಂತ ಹೇಳ್ತಾರೆ.
ಇದೇ ನಿಜವಾಗಿ ಎಲ್ಲರ ಚಿಂತನೆಗೆ, ಎಲ್ಲರ ಅನುಭವಕ್ಕೆ ವಸ್ತುವನ್ನು ಕೊಡುವಂತಹ ಒಂದು ಘಟನೆ. ಬೇಡ ಅಂತ ಒಬ್ಬ ಹೇಳಿದ್ರೆ ಅವನ ಮಾತು ನಮಗೆ ಅಪ್ರಿಯ ಆಗತ್ತೆ, ಅದು ನಮಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ, ನಮಗೆ ಸಹಿಸೋದಕ್ಕಾಗೋಲ್ಲ. ಯಾಕೆಂದ್ರೆ ನಮ್ಮ ಆಶೆ ಅಷ್ಟು ಬಲಿಷ್ಠವಾಗಿದೆ. ನಮ್ಮ ಬೇಕು ಬೇಕು ಎಂಬಂತಹ ಒಂದು ತವಕ ಇದೆಯಲ್ಲ, ಅದು ನಮ್ಮನ್ನು ಹೇಗೆ ತಲ್ಲಣಿಸುತ್ತದೆ ಅಂತಂದ್ರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಇಲ್ಲ ಬೇಕೇ ಬೇಕು. ಅಲ್ಲಿಯವರೆಗೆ ದೀರ್ಘಕಾಲ ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಇದ್ದಾರೆ, ಅವರ ಜೀವನವನ್ನು ಹೇಗೆ ನಿರ್ವಾಹ ಮಾಡಿದ್ದಾರೆ. ಸೀತೆಯ ಹಠ ಎಷ್ಟು ಕಠಿಣವಾಯಿತು ಅಂತ ಅಂದ್ರೆ, ರಾಮನಿಗೆ ಇಲ್ಲ ನೀವು ತರದೇ ಇದ್ರೆ ನಾನಾಗಿ ಉಳಿಯೋಲ್ಲ ಅಂತ, ನಾನು ನಿಮಗೆ ಬೇಕಾದ್ರೆ, ನಿಮಗೆ ಅನುರೂಪವಾಗಿರ್ಬೇಕು ಅಂದ್ರೆ ನನಗೆ ಆ ಮೃಗ ಬೇಕು ಎನ್ನುವಷ್ಟು ಹಠ ಮಾಡ್ತಾಳೆ. ಇದು ಕನ್ನಡ ಕಾವ್ಯದಲ್ಲಿ ಆ ರೀತಿ ಚಿತ್ರಣ. ಯಕ್ಷಗಾನದ ಪ್ರಸಂಗಗಳಲ್ಲಿ ಪಾರ್ಥಿ ಸುಬ್ಬನಂತವರು ಬಹಳ ಚೆನ್ನಾಗಿ ಆ ಮನೋಧರ್ಮವನ್ನ, ಒಂದು ಮನಃಶಾಸ್ತ್ರದ ಪ್ರಕ್ರಿಯೆಯನ್ನು ಇಟ್ಟುಕೊಂಡು ನಿರೂಪಣೆ ಮಾಡಿದ್ದಾರೆ. ರಾಮಾಯಣವನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಪೂರ್ಣವಾಗಿ ಒಂದು ಆಸ್ವಾದ ಮಾಡೋದಕ್ಕೆ ಎಲ್ಲ ಆವೃತ್ತಿಗಳು ಬೇಕು ನಮಗೆ. ಕನ್ನಡದ ಆವೃತ್ತಿಯೂ ಬೇಕು, ಸಂಸ್ಕೃತದ ಆವೃತ್ತಿಯೂ ಬೇಕು, ಜೊತೆಗೆ ಯಕ್ಷಗಾನದ ಆವೃತ್ತಿಯೂ ಬೇಕು, ಎಲ್ಲವೂ ಬೇಕು. ಎಲ್ಲವನ್ನೂ ಓದಿ ಒಂದು ವಿಶಿಷ್ಟವಾದ ಅನುಭವವನ್ನ ನಾವು ಪಡ್ಕೊಳ್ಳೋದಕ್ಕಾಗ್ತದೆ. ರಾಮ ಹೊರಟ, ಲಕ್ಷ್ಮಣನನ್ನ ಸೀತೆಯನ್ನು ನೋಡ್ಕೊಳ್ಳೋದಕ್ಕಾಗಿ ರಕ್ಷಣೆಗೆ ಇಟ್ಟ, ಹೌದಾ, ಬಹಳ ದೂರಕ್ಕೆ ಕರ್ಕೊಂಡು ಹೋಯ್ತು ಮೃಗ. ಆಶ್ರಮದ ಅಂಗಳದಲ್ಲಿ ಕುಣಿದಾಡ್ತಾ ಇದ್ದಂತಹ ಜಿಂಕೆ ಕೈಗೆ ಸಿಗತ್ತೆ ಅಂತ ಕಾಣ್ತದೆ, ಸಿಗೋಲ್ಲ, ಮತ್ತೆ ದೂರ ಹೋಗತ್ತೆ. ಹತ್ತಿರವಾಗೋದು ದೂರ ಆಗೋದು, ಹತ್ತಿರ ಆಗೋದು ದೂರ ಆಗೋದು. ಆ ಜಿಂಕೆಗೆ ರಾಮನನ್ನು ಸೀತೆಯಿಂದ ದೂರ ಮಾಡುವುದೇ ಉದ್ದೇಶ ಆಗಿತ್ತು. ಆದ್ರಿಂದ ದೂರಕ್ಕೆ ಅವನನ್ನ ಕೊಂಡೊಯ್ತು. ರಾಮನಿಗೆ ಅಸಹನೆ ಆಯ್ತು, ಇನ್ನು ಇದಕ್ಕೂ ಹೆಚ್ಚು ದೂರ ನಾನು ಹೋಗಬಾರದು ಅಂತ ಅವನು ತನ್ನ ಪರಿಧಿಯನ್ನ ತಾನೇ ನಿಶ್ಚಯ ಮಾಡಿಕೊಂಡು ಬಾಣ ಪ್ರಯೋಗ ಮಾಡಿದ. ಬಾಣ ಪ್ರಯೋಗ ಮಾಡುವಾಗ ವಿಕಾರವಾದ ಒಂದು ಕೂಗು ಬಂತು, ಹಾ ಲಕ್ಷ್ಮಣ, ಹಾ ಸೀತೆ. ಬಹಳ ಮುಖ್ಯವಾದ ವಿಷಯ ಇದು. ಮಾರೀಚನಿಗೆ ರಾಮನ ಬಗ್ಗೆ ಭಕ್ತಿ ಇತ್ತೋ ಇಲ್ವೋ, ಅದು ಭಯರೂಪವಾಗಿತ್ತೋ ಅಥವಾ ಬೇರೆ ಯಾವುದೋ ಮನೋಭಾವ ಆಗಿತ್ತೋ. ರಾವಣ ಮಾರೀಚ ಮಾತಾಡುವಾಗ ಮಾರೀಚ ರಾಮನ ಪರವಾಗಿ, ರಾಮನನ್ನು ಬಲ್ಲವನಂತೆ ರಾವಣನನ್ನು ಹಿಂದಿರುಗಿಸುವುದಕ್ಕೆ ಪ್ರಯತ್ನ ಮಾಡಿರ್ತಾನೆ. ಆದರೂ ಸಾಯುವಾಗ ರಾವಣನ ಕಾರ್ಯಕ್ಕೆ ಸಹಾಯ ಮಾಡ್ಬಿಡ್ತಾನೆ. ಇದು ಆಶ್ಚರ್ಯಕರವಾದ ವಿಷಯ. ಇದು ನಾವು ಎಷ್ಟು ತರ್ಕ ಮಾಡಿರ್ತೇವೆಯೋ, ಯಾವ ನಿರ್ಣಯ ಮಾಡ್ಕೊಡ್ತೇವೆಯೋ, ಅದು ಯಾವುದು ಕೊನೆಯ ಕ್ಷಣಕ್ಕೆ ಪ್ರಯೋಜನಕ್ಕೆ ಬರೋಲ್ಲ. ಪ್ರಯೋಜನಕ್ಕೆ ಬರೋದೇ ಇಲ್ಲ. ಆಶ್ಚರ್ಯ ಅಂತಂದ್ರೆ, ಒಂದೊಮ್ಮೆ ರಾಮನ ಪರವಾಗಿ ಅವನು ನಿಂತು ರಾವಣನಿಗೆ ಬುದ್ಧಿಮಾತನ್ನ ಹೇಳಿದ್ದೇ ನಿಜವಾಗಿದ್ದಿದ್ರೆ ಹಾ ಲಕ್ಷ್ಮಣ, ಹಾ ಸೀತಾ ಅಂತ ಅವನು ಕೂಗ್ತಿರ್ಲಿಲ್ಲ. ನೋಡಿ, ಇಲ್ಲಿಯವರೆಗೆ ಮೃಗವಾಗಿ ಕಂಡಿದ್ದು ಮೃಗ ಅಲ್ಲ, ಮೃಗ ಸ್ವಭಾವದ ಮಾರೀಚ. ಬಹಳ ಅಲ್ಲಿ ಸೂಚಕವಾದ ಸೂಕ್ಷ್ಮವಾದ ವಿಷಯ, ಮೃಗ ಸ್ವಭಾವದ ಮಾರೀಚ. ಆದ್ರಿಂದ ಅವನು ಮೃಗವೇ ಆದವನು. ರಾಮನ ಬಾಣ ತಾಗುವಾಗ ರಾಕ್ಷಸನಾಗಿ ಪ್ರಾಣ ಬಿಟ್ಟ. ಸಾಯುವಾಗಲೂ ರಾವಣನ ಕೆಲಸ ಮಾಡ್ದ. ರಾಮನಿಗಾಗಿ ತನ್ನನ್ನು ತಾನು ನಿವೇದಿಸಿಕೊಳ್ಳೇ ಇಲ್ಲ. ಅವನು ರಾಮನ ಉಪಕಾರ ಮಾಡ್ಲೇ ಇಲ್ಲ, ರಾವಣನಿಗೆ ಉಪಕಾರ ಮಾಡ್ದ. ಹೊಂಚು ಹಾಕಿ ಸಂಚು ಮಾಡಿ ಕಾಯ್ತಾ ಇದ್ದ ರಾವಣನಿಗೆ ಈಗ ಅನುಕೂಲ ಆಯ್ತು. ಹೇಗೆ ಅನುಕೂಲ ಆಯ್ತು ಅಂದ್ರೆ, ಈ ಆಕ್ರಂದನ ಕೂಗು, ಮೃಗ ಎಷ್ಟು ದೂರಕ್ಕೆ ಹೋದ್ರು ಆ ಕೂಗು ಸೀತೆಗೆ ಕೇಳಿಸ್ತಲ್ಲ. ಆಶ್ಚರ್ಯ ಅಂದ್ರೆ ಅವನು ಹೇಗೆ ಕೂಗಿರಬಹುದು. ಎಷ್ಟು ದೂರದಲ್ಲಿದ್ರು ಸೀತೆಗೂ ಲಕ್ಷ್ಮಣನಿಗೂ ಆ ಕೂಗು ಕೇಳುವ ಹಾಗೆ ಮಾಡಿದೆ. ಅಂದ್ರೆ ಇಲ್ಲಿ ಒಂದು ಸೂಕ್ಷ್ಮ ಇದೆ. ಭೌತಿಕವಾಗಿ ಎಷ್ಟೇ ದೂರ ಇದ್ರು ನಮ್ಮ ಹತ್ತಿರದವರ ಅಳು ಮತ್ತು ನಗು ಎರಡು ನಮ್ಮ ಮೇಲೆ ಪ್ರಭಾವ ಮಾಡ್ತಾ ಇರ್ತದೆ. ಅದು ನಮ್ಮಲ್ಲಿ ನಾವು ಆಕಳಿಸಿದ್ರೆ ಹೇಳ್ತೇವೆ, ಓ ಯಾರೋ ಏನ್ ಸುದ್ದಿ ಹೇಳ್ತಾ ಇದ್ವಾ. ಹೌದು, ಅದೇ ಕಣ್ಣೀರ ಆಕಳಿಕೆ ಬಂದ್ರೆ ಯಾರೋ ಏನೋ ಭಾರಿ ಬೈತಾ ಇದ್ವಳು ಮರಾಯ ಅಂತ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನಮ್ಮ ಆತ್ಮಾವಲೋಕನಕ್ಕೆ ನಮ್ಮ ದೇಹದಲ್ಲಾಗುವ ಸಹಜ ಕ್ರಿಯೆಗಳನ್ನ ನಾವು ಬಳಸ್ಕೊಳ್ತೇವೆ. ಆಕಳಿಕೆ ಬಂದ್ರೆ ಯಾರೋ ನಮ್ಮ ಸ್ಮರಣೆ ಮಾಡ್ತಾ ಇದ್ದಾರೆ, ಆಕಳಿಕೆ ಜೊತೆಗೆ ಕಣ್ಣೀರು ಬಂದ್ರೆ ಯಾರೋ ನಮ್ಮನ್ನ ನಿಂದೆ ಮಾಡ್ತಾ ಇದ್ದಾರೆ, ನಮ್ಮ ನಡವಳಿಕೆಯನ್ನ ಅವರು ಆಕ್ಷೇಪ ಮಾಡ್ತಾ ಇದ್ದಾರೆ. ಇಂತಹ ಅನೇಕ ಸೂಕ್ಷ್ಮ ಸೂಚನೆಗಳಿವೆ ಅಂತ. ಆದ್ರಿಂದ ಸೀತೆಗೆ ಈ ಕೂಗು ಅವ ಮಾರೀಚ ಕೂಗದೆ ಇದ್ರೂ ಕೇಳಿಸಬಹುದು ಅಂತ, ಅಷ್ಟು ಗಾಢವಾಗಿದೆ ಅವರ ಸಂಬಂಧ.
ರಾಮ ಸೀತೆಯರ ಸಂಬಂಧ ಎಷ್ಟು ಗಾಢವಾಗಿದೆ ಅಂದ್ರೆ ಒಂದು ಕ್ಷಣ ರಾಮ ಕಾಣದೇ ಇದ್ರೆ ಚಡಪಡಿಸಿ ಬಿಡ್ತಾಳೆ. ನೀರಿನಿಂದ ಹೊರ ತೆಗೆದ ಮೀನಿನ ಹಾಗೆ ಚಡಪಡಿಸುವ ಸ್ವಭಾವದವಳು ಸೀತೆ. ಪತಿ ವಿರಹವನ್ನು ಕ್ಷಣ ಮಾತ್ರ ಸಹಿಸುವವಳು ಅಲ್ಲ ಅವಳು. ಆದ್ರಿಂದ ಅವಳ ಹೃದಯ ಹಿಂಡು ಹೋಗಿದೆ. ಅಯ್ಯೋ ನಾನು ಹಾಗೆ ಮಾಡಬಾರ್ದಿತ್ತು ಅಂತ. ಯಾವಾಗಲೂ ಹಾಗೆ ಪ್ರೌಢಿಮೆ ಬರೋದು ಈಗ. ಯಾಕೆ ಹಠ ಹಿಡಿದ್ಬಿಟ್ಟೆ? ಆ ಮೃಗ ಬೇಕು ಅಂತ ನಾನು ಹೇಳಲೇಬಾರ್ದಿತ್ತು, ನಮ್ಮ ಯಜಮಾನರನ್ನು ಕಳಿಸ್ಲೇಬಾರ್ದಿತ್ತು. ಈಗ ಪ್ರೌಢಿಮೆ ಬಂತು. ಆ ಮೃಗ ಇರುವಾಗ ಮುಗ್ಧತೆ ಬಂತು. ಈ ಮುಗ್ಧತೆ ಪ್ರೌಢಿಮೆಗಳ ನಡುವೆಯೇ ಮಾಯೆ ಕೆಲಸ ಮಾಡಿತು. ಆದ್ರಿಂದ ಇದು ವಸ್ತುತಃ ಆ ವ್ಯಕ್ತಿಗಳಿಗೆ ಅದು ಮಾಯೆ ಅಂತ ಅಲ್ಲವೇ ಅಲ್ಲ. ಘಟನೆಯಲ್ಲಿ ಪಾಲ್ಗೊಂಡವರಿಗೆ ಮಾಯೆ ಅಲ್ಲ, ಘಟನೆಯನ್ನು ತಟಸ್ಥವಾಗಿ ಸಾಕ್ಷಿ ಪ್ರಜ್ಞೆಯಿಂದ ನೋಡ್ತಾ ಅನುಭವಿಸುವವರಿಗೆ ಇದು ಮಾಯೆ ಅಂತ ಗೊತ್ತಾಗ್ತದೆ. ಆದ್ರಿಂದ ಈಗ ಏನಾಗಿದೆ ಅಂದ್ರೆ ಯಕ್ಷಗಾನದಲ್ಲಿ ಈ ಮಾಯಾ ಎಂಬ ಶಬ್ದವನ್ನು ಆಯಾ ಪಾತ್ರಗಳು ಬಳಸಿಕೊಡ್ತವೆ. ಅದು ಅಷ್ಟ ಔಚಿತ್ಯವಿಲ್ಲ. ಅದು ನಮಗೆ ಕೇಳುಗರಿಗೆ, ನೋಡುಗರಿಗೆ ಇದು ಮಾಯೆ ಹೀಗೆಲ್ಲ ಕೆಲಸ ಮಾಡಿದೆ ಅಂತ ಅನಿಸಬೇಕೇ ಹೊರತು ಅವರವರೇ ಅದನ್ನು ಹೇಳುವ ಹಾಗಿಲ್ಲ. ಯಾಕೆ ನಾವು ಮನೆಯಲ್ಲಿ ನೋಡಿ, ಮಕ್ಕಳ ಜೊತೆಗೆ ಮಾತಾಡುವಾಗ, ಹೆಂಡಂದಿರ ಜೊತೆಗೆ ಅಂದ್ರೆ ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ ಮಾತಾಡುವಾಗ ನಾವು ಎಲ್ಲ ಮಾಯೆ ಅಂತ ಹೀಗೆಲ್ಲ ಹೇಳೋದೇ ಇಲ್ಲ ನೋಡಿ. ಅದೆಲ್ಲವೂ ಸಹಜವೇ, ಅನುಭವ ಪ್ರಾಮಾಣಿಕವೇ. ಆ ಪ್ರಾಮಾಣಿಕತೆಯನ್ನು ಇಟ್ಟುಕೊಂಡೆ ನಮ್ಮ ಕನಸನ್ನು ನಾವು ಸುಳ್ಳು ಅಂತ ಹೇಳೋಲ್ಲ. ನನಗೆ ನಿನ್ನೆ ಹೀಗೆ ಕನಸು ಬಿತ್ತು, ಕನಸು ಬಹಳ ಭಯಂಕರವಾಗಿತ್ತು ಅಂತ ಹೇಳಿದ್ರು ಅದನ್ನು ಸುಳ್ಳು ಅಂತ ಭಾವಿಸ್ಕೊಂಡು ನಾವು ಮಾತಾಡೋದಿಲ್ಲ. ಎಲ್ಲಿ ಮಾಯೆ ಕೆಲಸ ಮಾಡಿದ್ದು ಈ ಸೂಕ್ಷ್ಮ ವಿಧಾನದಲ್ಲಿ ಸೀತೆಗೆ ರಾಮನನ್ನು ನೋಡದೇ ಇರೋದ್ರಿಂದಲೇ ಯಾವುದೋ ಒಂದು ಧ್ವನಿ ಕೇಳಿಸ್ತಾ ಇರ್ತದೆ. ಈಗ ಅದು ಪ್ರಕಟವಾಗಿ ಕೇಳಿಸ್ತು. ಹಾ ಲಕ್ಷ್ಮಣ, ಹಾ ಸೀತಾ. ಆ ಹಾ ಸೀತಾ ಎಂಬ ಧ್ವನಿ ಸೀತೆಯನ್ನ ಕಂಪಿಸುವ ಹಾಗೆ ಮಾಡ್ಬಿಡ್ತು. ಅವಳು ಮೊದಲೇ ಭ್ರಮೆಗೆ ಒಳಗಾದವಳು. ಒಂದು ಭ್ರಮೆ ಇನ್ನೊಂದು ಭ್ರಮೆಯನ್ನು ಹುಟ್ಟಿಸ್ತದೆ. ಓಹ್, ಅದೇ ಧ್ವನಿ, ಯಜಮಾನ್ರ ಧ್ವನಿ, ರಾಮನ ಧ್ವನಿ. ಇದು ಏನೋ ಕಷ್ಟ ಆಗಿದೆ. ಅಲ್ಲಿವರೆಗೆ ಇದು ರಾಕ್ಷಸರ ಮಾಯೆ, ಬೇಡ ಅಂತ ಹೇಳಿದ ಮಾತು ಈಗ ಅವಳಿಗೆ ಯಥಾರ್ಥವನ್ನು ಕೊಡ್ತು. ಹೌದಲ್ಲ, ರಾಕ್ಷಸರ ಮಾಯೆಗೆ ಎಂಥ ಮಾಯೆಯನ್ನು ಮೆಟ್ಟಿ ನಿಲ್ಲುವ ಶಕ್ತಿ ರಾಮನಿಗಿದೆ ಅಂತ ನಂಬಿದ್ದಳವಳು. ಈಗ ಆ ನಂಬಿಕೆಯೇ ಚಲಿಸಿಬಿಡ್ತು, ವಿಚಲಿತ ಆಗ್ಬಿಟ್ಟಳವಳು, ಕಂಗಾಲಾಗ್ಬಿಟ್ಟಿದ್ದಾಳೆ. ಯಾವತ್ತೂ ಹಾಗೆ ನಮಗೆ ಅತ್ಯಂತ ಪ್ರಿಯರಾದವರ ಸಾಮರ್ಥ್ಯ ನಮ್ಮ ಮನಸ್ಸಿಗೆ ಬರೋದೇ ಇಲ್ಲ, ಏನಾದ್ರೂ ದಾರಿಯಲ್ಲಿ ತೊಂದರೆ ಆದ್ರೆ. ಆದ್ರಿಂದ ವಾಹನದಲ್ಲಿ ನಮ್ಮ ಮನೆಯವರೆಲ್ಲ ಹೊರಟಾಗ ನಾವು ಎಚ್ಚರಿಸೋದದೇ, ಸಾವಕಾಶ, ಯಾವ ಸಂದರ್ಭದಲ್ಲೂ ಗಾಬರಿ ಮಾಡ್ಕೊಳ್ಬೇಡಿ. ಬಹಳ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅಂತ ಗೊತ್ತಿದ್ರು ನಾವು ಅವರಿಗೆ ಹೇಳೋದೇನು, ನೋಡ್ಕೊಳ್ಳೋ ನಿಧಾನ ಅಂತ. ಇದರ ಅರ್ಥ ಏನು ಅಂದ್ರೆ ಈ ಪಾಪ ಶಂಕೆ, ಯಾವಾಗಲೂ ಪಾತಕದ ಶಂಕೆ, ಪಾಪ ಶಂಕೆ ಜೊತೆಗೆ ಅಪಾಯದ ಶಂಕೆ ಯಾವಾಗಲೂ ನಮಗಿದ್ದೇ ಇರ್ತದೆ. ಸೀತೆಗೆ ಕೇಳಲೇಬಾರ್ದು. ಕಂಗಾಲಾಗ್ಬಿಟ್ಟಿದ್ದಾಳೆ. ಇದು ಕೇಳಿದ ಮೇಲೆ ಲಕ್ಷ್ಮಣ ಹತ್ರ ಹೇಳಿದ್ರು, ಹೊರಟ್ಬಿಡಪ್ಪ ನೀನು, ನಿನ್ನ ಅಣ್ಣನಿಗೆ ಏನೋ ತೊಂದರೆ ಆಗಿದೆ ಅಂತ. ಲಕ್ಷ್ಮಣ ಹೇಳ್ತಾ ಇದ್ದ, ನಾವು ಆವಾಗಲೇ ಹೇಳಿದೆ, ರಾಕ್ಷಸರ ಮಾಗೆ ಏನೂ ಆಗೋದಿಲ್ಲ, ನಮ್ಮ ಅಣ್ಣ ಮಹಾಪರಾಕ್ರಮಿ, ಅವನು ಖಂಡಿತಕ್ಕೂ ನಿರ್ವಾಹ ಮಾಡ್ತಾನೆ, ನಿನಗೇನು ಯೋಚನೆ ಮಾಡಬೇಡ. ಕೇಳೋದೇ ಇಲ್ಲ. ಬಹಳ ಪರುಷವಾದ ಕಠಿಣವಾದ ಮಾತನ್ನ ಆಡ್ತಾಳೆ. ಈ ಸ್ತ್ರೀ ಸ್ವಭಾವದಲ್ಲಿ ಒಂದು ಸಹಜವಾದ ಅವರಿಗೊಂದು ಶಕ್ತಿ. ಅದು ತಮ್ಮ ಸ್ತ್ರೀತ್ವವನ್ನ ಅಡಬಿಟ್ಟು ಮಾತಾಡ್ಬಿಡ್ತಾರೆ ಅವ್ರು ಕೆಲವೊಮ್ಮೆ. ಆಗ ಅಲ್ಲಿಗೆ ನಿರ್ಣಯ, ಇನ್ನು ಬೇರೆ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಬೇರೆ ಆಯ್ಕೆಗಳೇ ಉಳಿಯೋದಿಲ್ಲ. ಲಕ್ಷ್ಮಣನಿಗೆ ಆಯ್ಕೆ ಉಳಿಲೇ ಇಲ್ಲ. ಈಗ ಹಾಗೆ ಮಾಡಿಬಿಟ್ರು ಅವಳು. ಅವನು ಸಾಕಷ್ಟು ಪ್ರಯತ್ನ ಮಾಡಿದ. ಇಲ್ಲ, ತೊಂದರೆ ಇಲ್ಲ, ನಾನು ನಿಮ್ಮ ರಕ್ಷಣೆಗೆ ಇರೋದು ಅಣ್ಣನ ಆಜ್ಞೆ, ನಾನು ಅದನ್ನೇ ನಿರ್ವಾಹ ಮಾಡ್ತೇನೆ. ಹೋಗೋದಿಲ್ಲ. ಗೊತ್ತಾಯ್ತು, ಓಹೋ, ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಲ್ವಾ, ನನ್ನ ಮೇಲೆ ನೀನು ಆಸೆ ಇಟ್ಟಿದ್ದಿ. ಭರತ ರಾಜ್ಯವನ್ನ ಕಿತ್ತುಕೊಳ್ಳುವಾಗ ನಿನ್ನನ್ನ ಭರತನ ತನ್ನ ಕಡೆಯವನಾಗಿ ಕಳಿಸಿದ್ದಾನೆ ಅಂತ 1-2-3 ಬಹಳ ಭರ್ಸನೆಯ ಮಾತನ್ನ ಆಡ್ಬಿಡ್ತಾಳೆ ಅವಳು. ಒಂದು ಕೌಟುಂಬಿಕವಾದ ಛಿದ್ರವನ್ನ ಅನ್ವೇಷಣೆ ಮಾಡೋದು. ಭರತ ತನ್ನ ಅಣ್ಣ ರಾಮನ ರಾಜ್ಯವನ್ನ ತಾನು ತಕೊಂಡ ಅಂತ ಅದನ್ನ ಹಾಗೆ ನಿರ್ಣಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರದ್ದು ಅವಳು ಅದನ್ನ ಹಾಗೆ ಆಕ್ಷೇಪವಾಗಿ, ಒಂದು ನಿಂದೆಯಾಗಿ ಬಳಸೋದಕ್ಕೆ ಅವಕಾಶ ಇದೆಯಲ್ಲ. ಹೇಗೂ ರಾಮ ರಾಜ ಆಗ್ಲಿಲ್ಲ. ಭರತ ಅವನು ನಂದಿಗ್ರಾಮದಲ್ಲೇ ಇರಬಹುದು, ಸಿಂಹಾಸನ ಏರದೇ ಇರಬಹುದು, ರಾಜ್ಯ ರಾಮನಲ್ಲಿ ಇಲ್ವಲ್ಲ. ಅಷ್ಟೇ ವಿಷಯವನ್ನ ಆಧಾರವಾಗಿ ಇಟ್ಕೊಂಡು, ನೀನು ಭರತನ ಕಡೆಯ ಮನುಷ್ಯ, ನೀನು ನನ್ನ ಮೇಲೆ ಆಸೆ ಇಟ್ಟಿದ್ದಿ,
ಆದ್ರಿಂದ ರಾಮ ಇಲ್ಲದೆ ಇರುವ ಈ ಕ್ಷಣವನ್ನು ನೀನು ಸಂತೋಷ ಪಡ್ತಾ ಇದ್ದಿ ಅಂತ. ಎಂತಹ ಕ್ರೂರವಾದ ಮಾತು ಅಂತಂದ್ರೆ, ಬಹುಶಃ ಕೌಟುಂಬಿಕ ಜೀವನದಲ್ಲಿ ಇದಕ್ಕಿಂತ ಕಠೋರವಾದ ಇನ್ನೊಂದು ಮಾತು ಬರೋದಕ್ಕೆ ಸಾಧ್ಯ ಇಲ್ಲ. ಮಗುವಿನ ಹಾಗೆ ಮುಗ್ಧತೆಯಿಂದ ಅಣ್ಣ ಅತ್ತಿಗೆಯ ಏಕಾಂತವನ್ನ ರಕ್ಷಣೆ ಮಾಡ್ತಾ ಅವರಿಗೆ ಬೇರೆ ಪರ್ಣಕುಟೀರವನ್ನ ಕಟ್ಟಿಕೊಟ್ಟು ತಾನು ನಿದ್ದೆ ಮಾಡದೆ, ತಾನು ಹಣ್ಣು ತಿನ್ನದೆ ಉಪವಾಸ ಜಾಗರಣೆಗಳನ್ನು ಮಾಡಿಕೊಂಡಂತಹ ಲಕ್ಷ್ಮಣನಿಗೆ ಇಂತಹ ಒಂದು ತೀರಾ ಕಠೋರವಾದ ವಾಕ್ಯದ ಉಡುಗೊರೆಯನ್ನು ಕೊಟ್ರೆ ಅವರು ಹೇಗೆ ತಡ್ಕೊಳಕ್ ಸಾಧ್ಯ? ಕಂಗಾಲಾಗಿ ಬಿಟ್ಟ ಅವರು. ಕಂಗಾಲಾಗಿ ಅವನು ಹೊರಟಾಗ ಇಲ್ಲಿ 2-3 ಆವೃತ್ತಿಗಳಿದೆ. ವಾಲ್ಮೀಕಿ ರಾಮಾಯಣದ ಪ್ರಕಾರ ವನದೇವತೆಗಳಲ್ಲಿ ಅವನು ಪ್ರಾರ್ಥನೆ ಮಾಡ್ತಾರೆ, ನನ್ನ ಅತ್ತಿಗೆಯನ್ನ ನೀವು ರಕ್ಷಣೆ ಮಾಡಿಕೊಡಿ ಅಂತ. ಬೇರೆ ಬೇರೆ ರಾಮಾಯಣದಲ್ಲಿ ಬೇರೆ ಬೇರೆ ಇದೆ. ಲಕ್ಷ್ಮಣ ರೇಖೆಯನ್ನ ಎಳೆದ ಅಂತ ಒಂದಿದೆ, 7 ಆಣೆಯನ್ನ ಬರದ ಅಂತಿದೆ. ಅದು ಪ್ರಸಂಗದಲ್ಲಿ ಕನ್ನಡ ಕಾವ್ಯಗಳಲ್ಲಿ ಅದೆಲ್ಲ ಕಾಣ್ತದೆ. ಈ ಗೆರೆಯನ್ನ ದಾಟುವುದು ಬೇಡ ಅಂತ. ಅದು ರಕ್ಷಣೆಗಾಗಿರುವ ಗೆರೆ. ಕೆಲವರು ರೇಖಾತ್ರಯವನ್ನ ಹೇಳ್ತ 3 ಗೆರೆ ಎಳೆದ, ಕೆಲವರು 7 ಗೆರೆ ಎಳೆದ ಅಂತ. ಅದೆಲ್ಲ ಒಂದೊಂದು ಸಂಕೇತವನ್ನು ಇಟ್ಕೊಂಡು. ಆದರೆ ಆ ಘಟನೆಗೆ ಬೇರೆ ಬೇರೆ ಬಣ್ಣವನ್ನು ಹಾಕಿದಾಗ, ವರ್ಣನೆ ಅಂದ್ರೆ ಬಣ್ಣ, ಆ ಬಣ್ಣ ಹಾಕಿದ್ರೆ ಅದು ಹೇಗೆ ಕಾಣುತ್ತೆ ಅಂತ ಅದು ಆಯಾ ಕವಿಗಳ ಪ್ರಯೋಗ ಇರ್ಲಿ. ಅಂತೂ ಲಕ್ಷ್ಮಣ ಅವಳ ರಕ್ಷಣೆಯನ್ನು ಇಲ್ಲೂ ಬಿಡ್ಲಿಲ್ಲ ಅಂತ. ತಾನು ಆಶ್ರಮ ಬಿಡುವಾಗಲೂ ಸೀತೆಯ ರಕ್ಷಣೆಯ ಯೋಚನೆ ಬಿಡ್ಲಿಲ್ಲ. ಆದ್ರಿಂದ ಅವನು ರೇಖೆಯನ್ನ ಎಳೆದ, ಅದಕ್ಕೊಂದು ಪರಿಧಿಯನ್ನ ಎಳೆದ. ಅಂದರೆ ಸಂಸಾರದ ಪರಿಧಿ ದಾಟಿದ್ರೆ ಸಂಸಾರ ಹೋಯ್ತು, ಒಳಗಿದ್ರೆ ಎಲ್ಲವೂ ರಕ್ಷಣೆಯಾಗತ್ತೆ. ಅದನ್ನ ಗೆರೆಯನ್ನು ಎಳೆದು ಲಕ್ಷ್ಮಣ ರಾಮನನ್ನು ಹುಡುಕೊಂಡು ಹೊರಟ. ಇದೇ ಸಂದರ್ಭಕ್ಕೆ ರಾವಣ ಸನ್ಯಾಸಿಯ ವೇಷದಲ್ಲಿ ಬಂದು ಭಿಕ್ಷೆಯನ್ನ ಕೇಳ್ತಾನೆ. ನನಗೆ ಭಿಕ್ಷೆ ಕೊಡು. ಪರಿಚಯ ಮಾಡ್ಕೊಳ್ತಾನೆ, ಮಾತಾಡ್ತಾನೆ. ಇದು ತುಂಬಾ ರಂಜನೀಯವಾಗಿ ಈ ಪ್ರಸಂಗವನ್ನ ನಿರ್ವಹಣೆ ಮಾಡ್ತಾರೆ ಕಾವ್ಯಗಳವರು, ಬಹಳ ಚೆನ್ನಾಗಿದೆ. ಆದ್ರೆ ಇವತ್ತು ನಮ್ಮ ಆಲೋಚನೆಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ತಗೊಳ್ತಾ ಇದ್ದೇನೆ. ಸೀತೆಗೆ ತಾನು ಯಾರು ಅಂತ ಸಂಶಯವೇ ಬರದೇ ಇದ್ದ ಹಾಗೆ ಅವಳನ್ನ ಪುಸಲಾಯಿಸಿ ಲಕ್ಷ್ಮಣನ ರೇಖೆಗಳನ್ನ ದಾಟಿಸ್ತಾನೆ ರಾಮ. ಸನ್ಯಾಸಿಯ ವೇಷದಲ್ಲಿದ್ದು ಸನ್ಯಾಸಿಗಳ ಬಗ್ಗೆ ಇರುವ ಗೌರವವೇ ಹಾಗೆ. ಈಗ ಒಂದೊಮ್ಮೆ ಅವರು ಹೇಳಿದ್ದು ಶಾಸ್ತ್ರ ವಿರುದ್ಧ ಅಂತ ಅನಿಸಿದ್ರು ಅವರ ಬಾಯಿಂದ ಬಂದ್ಮೇಲೆ ಅದು ಶಾಸ್ತ್ರವೇ ಆಗ್ಬೇಕು ಅಂತ ಹಾಗೆ ನಾವು ನಂಬುತ್ತೇವೆ. ಆದ್ರಿಂದ ನಂಬಿಕೆಯನ್ನ ದುರುಪಯೋಗ ಪಡಿಸಿಕೊಳ್ಳುವ ರಾವಣನ ಅಲ್ಲಿ ಮಾತುಗಳು. ಸೀತೆ ನಂಬಿದಳು, ಅವಳ ನಂಬಿಕೆಗೆ ಅಲ್ಲಿ ಮೋಸ ಆಯ್ತು. ಲಕ್ಷ್ಮಣನ ರಕ್ಷಣೆಯನ್ನ ದಾಟಿ ಸೀತೆ ರಾವಣನ ಕೈಗೆ ಸಿಗ್ತಾಳೆ, ಸೀತಾಪಹರಣವಾಗುತ್ತದೆ. ಇದು ಕಥಾಭಾಗ. ಇದರಲ್ಲಿ ನಾವು ಗಮನಿಸಬೇಕಾದ ಅನೇಕ ವಿಷಯಗಳಿವೆ. ಈಗ ಒಂದು ಕಾಂಚನದ ಆಸೆ ಸೀತೆಗಿತ್ತೋ ಇಲ್ವೋ ಅಂತ. ಕಾಂಚನ ಮೃಗವನ್ನ ಅವಳು ಅಪೇಕ್ಷೆ ಪಟ್ಟಿದ್ರಿಂದ ಅವಳಿಗೆ ಆಭರಣದ ಆಸೆಗಳು ಇದ್ದಿರಬೇಕು. ಆಭರಣ ಹೇಗೂ ಇಲ್ಲ, ಆಭರಣದ ಬಣ್ಣ ಇದೆಯಲ್ಲ, ಆ ಮೈ ಬಣ್ಣದ ಚಿಂಕೆ ತನಗಿರ್ಲಿ ಅಂತ ಅವಳು ಬಯಸಿರಬಹುದಾ ಅಂತ. ಆದ್ರೆ ಇದಕ್ಕೆ ಅವಕಾಶವೇ ಇಲ್ಲ. ನೋಡಿ, ಗಮನಿಸಬೇಕು. ಸೀತೆಯ ತವರು ಮನೆಯ ಎಲ್ಲಾ ಆಭರಣಗಳು ಅವಳ ಜೊತೆಗೆ ಇದ್ಲು. ಅದನ್ನ ಅವಳ ಮೈಯಿಂದ ತೆಗೆಸುವುದಕ್ಕೆ ವಸಿಷ್ಠರು ಆಕ್ಷೇಪ ಮಾಡ್ತಾರೆ. ಕೈಕೇಯಿ ಅದನ್ನೆಲ್ಲ ತೆಗೆದಿಡು ಅಂತ ಹೇಳಿದಾಗ, ಇಲ್ಲ, ಅದು ತಂದೆ ಕೊಟ್ಟ ಉಡುಗೊರೆಯಾಗಿ ಕೊಟ್ಟ ಆಭರಣಗಳು, ತೆಗೆಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅಲ್ಲಿ ವಸಿಷ್ಠರು ಕೋಪವನ್ನ ಪ್ರದರ್ಶನ ಮಾಡ್ತಾರೆ. ಆದ್ರಿಂದ ಆ ಆಭರಣಗಳು ಇದ್ದುವು ಸೀತೆಗೆ. ಒಂದೇ ಒಂದು ಆಭರಣ ಬೇಕು ಅಂತ ಅವಳು ಎಲ್ಲೂ ಕೇಳಿದ ಸಂದರ್ಭವೇ ಇಲ್ಲ. ಆಶ್ಚರ್ಯ ಅಂದ್ರೆ ಅದು. ಸಂಸ್ಕೃತದಲ್ಲಿ ಒಂದು ಶ್ಲೋಕವನ್ನೇ ಮಾಡಿದ್ದಾರೆ ಒಬ್ಬ ಕವಿ. ಹಾರೋಪಿ ನಾರ್ಪಿತ ಕಂಠೆ ತ್ವದ್ವಿಶ್ಲೇಷೈಕ ಭೀರುಣ. ಒಂದು ಹಾರದಷ್ಟಾದ್ರೂ ನಿನ್ನಿಂದ ನನಗೆ ವಿಯೋಗ ಆಗ್ತದಲ್ಲ, ಆದ್ರಿಂದ ನಿನ್ನ ಕೊರಳಿಗೆ ಒಂದು ಹಾರವನ್ನು ನಾನು ಹಾಕಲಿಲ್ಲ ಅಂತ ರಾಮ ಹೇಳೋ ಮಾತಿದೆ. ತುಂಬಾ ಚೆನ್ನಾಗಿದೆ ಅದು. ಆದ್ದರಿಂದ ಆಭರಣದ ಮೇಲಿನ ಆಸೆ ಸೀತೆಗಿಲ್ಲ. ಸೀತೆಗೆ ಹಾಗಂತ ಆಸೆ ಇಲ್ಲ ಅಂತಲ್ಲ, ಮೃಗವನ್ನ ಸಾಕಬೇಕು ಅಂತ ಅವಳಿಗೆ ಆಸೆ ಇದೆ. ಅಂದ್ರೆ ಅಲ್ಲಿ ಒಂದು ನಾವು ಗಮನಿಸಬೇಕಾದ್ದೇನು ಅಂದ್ರೆ, ಸೀತೆ ಮೃಗಾಕ್ಷಿ, ಜಿಂಕೆಯ ಕಣ್ಣುಗಳ ಹಾಗೆ ಒಂದು ಚಂಚಲವಾದ ಕಣ್ಣುಳ್ಳವಳವಳು. ಅಂದ್ರೆ ಅಪ್ರತಿಮ ಸುಂದರಿವಳು. ಅವಳಿಗೆ ಆ ಹರಿಣ ಬೇಕು ಅಂತ ಅವಳಿಗೆ ಆಸೆ ಹುಟ್ಟಿತು. ಕಾರಣ ಏನು ಅಂತಂದ್ರೆ, ಒಂದು ಜೊತೆಗೆ ಆ ಸಾಕಬೇಕು ಅಂತ, ಎಲ್ಲೋ ಒಂದು ಕಡೆಗೆ ತಾಯ್ತನದ ಸಂಕೇತ ಅಂತ ನನಗನ್ನಿಸ್ತದೆ ಅದು. ಅವಳು ತಾಯಾಗಲಿಲ್ಲ, ತಾಯಾಗುವುದಕ್ಕೆ ಕಾಯ್ತಾ ಇದ್ದಳು ಅವಳು.
ಸಾಕುವುದಕ್ಕೆ ಒಂದು ಈಗ ಗೌರವಿಸಿ ಆದರಿಸುವುದಕ್ಕೆ ಗಂಡ ಇದ್ದಾನೆ, ಪ್ರೀತಿಯಿಂದ ತಬ್ಬಿ ತನ್ನ ಮಡಿಲೊಳಗೆ ಇಟ್ಟುಕೊಂಡು ಕಾಪಾಡುವುದಕ್ಕೆ ಒಂದು ಮಗು ಬೇಕು. ಮಗು ಇಲ್ಲದೆ ಇದ್ರೆ ಮಗುವಿನ ಸ್ಥಾನದಲ್ಲಿ ಒಂದು ಹರಿಣದ ಮಗು ಆದ್ರೂ ಬೇಕು. ಹಾಗೆ ಅವಳು ಬಯಸಿದಳೋ ಹೇಗೆ ಅಂತ ನಮಗದ. ಆದ್ರಿಂದ ಈ ಬಯಕೆಯ ಬೇರುಗಳಿಗೆ ಎಲ್ಲೆಲ್ಲಿದೆ ಅಂತ ಹುಡುಕೋದು ಸೂಕ್ಷ್ಮ, ಬಹಳ ಕಷ್ಟ ಅದು. ಆದ್ರಿಂದ ಅಂತಹ ಬಯಕೆಯ ಬೇರೊಂದು ಈ ಅಪೇಕ್ಷೆಯನ್ನ ಚಿಗುರಿಸಿತ್ತು ಅಂತ. ಆದ್ರಿಂದಲೇ ಅವಳು ಹಠ ಹಿಡಿದ್ಲು. ಹಠ ಹಿಡಿಯೋದಕ್ಕೊಂದು ಕಾರಣ ಇದೆ. ಮಿಥಿಲೆಯ ಹೆಣ್ಣು ಮಕ್ಕಳು ಸ್ವಲ್ಪ ಗಟ್ಟಿ ಇದು. ಈಗ ನಾವು ಪ್ರಾದೇಶಿಕವಾಗಿ ಎಷ್ಟೋ ಹೆಣ್ಣು ಮಕ್ಕಳನ್ನ ನೋಡ್ತೇವೆ. ಅದು ಅಲ್ಲಲ್ಲಿಯ ಪ್ರಾಂತದವರಲ್ಲಿ ಅವರ ನಡವಳಿಕೆಯಲ್ಲೇ ಒಂದು ಹಠಮಾರಿತನ, ಒಂದು ಗಟ್ಟಿತನ ಇರ್ತದೆ. ಹಾಗೆ ಮಿಥಿಲೆಯ ಹೆಣ್ಣು ಮಗಳಾದ್ರಿಂದ ಸೀತೆಗೆ ಅಂತಹ ಒಂದು ಹಠ ಇತ್ತು. ವನವಾಸಕ್ಕೆ ಹೊರಟಾಗ ರಾಮ ಬೇಡ ಅಂತ ಹೇಳಿದಾಗ, ನನ್ನ ತಂದೆ ರಾಮ ಎಂಬ ಪುರುಷ ವೇಷವನ್ನ ತೊಟ್ಟ ಹೆಣ್ಣಿಗೆ ನನ್ನನ್ನ ಮದುವೆ ಮಾಡಿಕೊಟ್ಟಿದ್ದಲ್ಲ ಅಂತ ಹೇಳ್ತಾಳೆ ಅವಳು. ಹಾಗೆ ಹೇಳುವಾಗ ಅವಳಿಗೆ ಎಷ್ಟು ಕಠೋರತೆ ಇದೆ. ರಾಮ ಮತ್ತೆ ಬೇರೆ ಮಾತೇ ಆಡ್ಲಿಲ್ಲ, ಹೊರಡು ಹಾಗಿದ್ರೆ ಅಂತ ಅವಳನ್ನು ಕರ್ಕೊಂಡು ಹೊರಟ. ಅಂದ್ರೆ ನಿರ್ಣಾಯಕವಾಗಿ ಒಂದು ವಿಷಯವನ್ನ ಉಲ್ಲೇಖ ಮಾಡುವ ಸ್ಪಷ್ಟತೆ, ದಿಟ್ಟತನ ಸೀತೆಗಿತ್ತು. ಅಲ್ಲಿ ಅಪಾಯ ಇಲ್ಲ, ದುರ್ಬುದ್ಧಿ ಇಲ್ಲ, ಕೆಟ್ಟ ಸಂಕಲ್ಪ ಇಲ್ಲ, ಆದ್ರೆ ಒಂದು ಕಠೋರತೆ ಇತ್ತು ಅವಳಿಗೆ. ಆ ಕಠೋರತೆಯಿಂದಲೇ ತನ್ನ ಅಪೇಕ್ಷೆಯನ್ನು ಅವಳು ಇಟ್ಲು. ಆದ್ರೆ ಅವಳಿಗೆ ಮೋಸವಾಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಈಗ ರಾಮನ ಆಜ್ಞೆ ಮಾಡಿದ ಮೇಲೆ ಯಾವ ಕಾರಣ ಸೀತೆ ಏನೂ ಹೇಳಿ ತಾನು ಕಿವಿಡಾಗಿ ಅವಳ ಮಾತನ್ನ ಕೇಳದೆ ರಕ್ಷಣ ಕಾವಲಿಗೆ ನಿಂತು ಬಿಟ್ರೆ, ರಾವಣ ಸನ್ಯಾಸಿ ವೇಷ ಧಾರಣೆ ಮಾಡಿದ್ರು ಆಶ್ರಮಕ್ಕೆ ಬರುವ ಹಾಗೆ ಇಲ್ಲ, ಸೀತೆಯನ್ನು ಅಪಹರಣ ಮಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದರೆ ಲಕ್ಷ್ಮಣನ ಪುರುಷತ್ವ ಕರಗಿ ಹೋಯ್ತಲ್ಲಿ. ಸೀತೆಯ ಭರ್ತ್ಸನೆಯ ಮಾತಿಗೆ ಅವಳ ಆ ಶಂಕೆ ಇದೆಯಲ್ಲ, ಅದಕ್ಕೆ ಅವನ ಪುರುಷತ್ವ ಕರಗಿ ಹೋಯ್ತು. ರಾಮನ ಆಜ್ಞೆಯನ್ನ ನಾನು ಪಾಲಿಸಬೇಕು ಅಂತ ಇದ್ರೂ ಕೂಡ ಸಂಕಲ್ಪವನ್ನು ಅವನು ಸಂಕೋಚ ಮಾಡ್ಕೊಂಡ್ಬಿಟ್ಟ. ಕೊನೆಗೆ ಏನಾಯ್ತು ಅಂದ್ರೆ, ತನ್ನ ರಕ್ಷಣೆಯ ಹೊಣೆಗಾರಿಕೆಯನ್ನ ಭೂಮಿಯ ಮೇಲಿನ ಗೆರೆಗೆ ಅಥವಾ ವನದೇವತೆಯ ಪ್ರಾರ್ಥನೆಗೆ ನಿಲ್ಲಿಸಿಬಿಟ್ಟ. ಅದು ಅಲ್ಲಿಗೆ ಸಂಕೋಚ ಆಯ್ತು, ವಿಸ್ತಾರ ಮಾಡ್ಲಿಕ್ಕೆ ಆಗಲೇ ಇಲ್ಲ ಅವ. ಆದ್ರಿಂದ ಲಕ್ಷ್ಮಣನ ವ್ಯಕ್ತಿತ್ವದ ಪರಿಧಿ, ತೇಜಸ್ಸಿನ ಪರಿಧಿ ಸಣ್ಣಾಗೋಯ್ತಾನೆ. ಒಂದು ಗಮನಿಸಬೇಕು ವಿಧಿಯ ವಿಪರ್ಯಾಸ ಹೇಗಿದೆ ಅಂತಂದ್ರೆ, ಲಕ್ಷ್ಮಣನ ಶೀಲವನ ಬಹಳ ಶೀಲವಂತವ, ಅಂತಹ ಶೀಲವಂತನಾದ ಲಕ್ಷ್ಮಣನ ಶೀಲವನ್ನು ಸೀತೆ ಅಂಶತಃ ಶಂಕಿಸಿದ್ರಿಂದ, ಸೀತೆಯ ಶೀಲವತಿ ಶೀಲ ತಪಸ್ವಿನಿ ಅವಳು ಸೀತೆ, ಆದರೆ ಅವಳ ಶೀಲವನ್ನು ಅವಳು ಪ್ರಮಾಣಿಸುವ ಅನಿವಾರ್ಯತೆ ಬಂತವಳಿಗೆ. ಗಮನಿಸಬೇಕು, ಯಾವಾಗಲೂ ಹಾಗೆ. ಪ್ರಪಂಚ ಕನ್ನಡಿ ಇದ್ದ ಹಾಗೆ, ನೀವು ಎಲ್ಲಿ ನೋಡಿದ್ರು ನಾವೇ ಕಾಣೋದು, ಆದರೆ ಅದನ್ನು ನೋಡುವ ದೃಷ್ಟಿ ಇರ್ಬೇಕಷ್ಟೇ. ದೃಷ್ಟಿ ಇಲ್ಲದೆ ಇದ್ರೆ ನಾವು ಬೇರೆ ಕಾಣ್ತದೆ ನಮಗೆ. ಓ, ಇದು ಬಾಗಿಲು, ಇದು ಹಾಸಿಗೆ, ಇದು ಪುಸ್ತಕ ಅಂತ ಹಾಗಲ್ಲ. ಆದ್ರೆ ಎಲ್ಲ ಕಡೆಗೂ ನಮ್ಮತನ ಕಾಣುತ್ತೆ ನಮಗೆ, ನಾವು ಗಮನಿಸಿದ್ರೆ, ಸೂಕ್ಷ್ಮವಾಗಿ ನೋಡಿದ್ರೆ. ಆದ್ರಿಂದ ಲಕ್ಷ್ಮಣನ ಪ್ರಾಮಾಣಿಕತೆಯಲ್ಲಿ ಒಂದು ಶಂಕೆ ಮಾಡಿದ್ರಿಂದ ಸೀತೆಗೆ ಇಂತಹ ಒಂದು ವಿಪರ್ಯಾಸ ಕಾದುಕೊಂಡಿದೆ ಅಲ್ಲಿ. ಆದ್ರಿಂದ ಮನುಷ್ಯನಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಹೇಗೆ ಸೋಲ್ತಾನೆ, ಕಾಣದ ಕೈಯೊಂದು, ನಾವು ದೈವ ಅಂತ ಕರೀಲಿ, ವಿಧಿ ಅಂತ ಕರೀಲಿ, ಅದ ಹೇಗೂ ಕರೀಲಿ, ಅದು ಹೇಗೆ ತನ್ನ ಕೆಲಸವನ್ನು ಮಾಡಿದೆ ಅನ್ನೋದಕ್ಕೆ ಈ ಮಾಯಾಮೃಗ ಎಂಬ ಒಂದು ಪ್ರಸಂಗ ಬಹಳ ಬಹಳ ಅದ್ಭುತವಾಗಿದೆ. ಸಾವಿರಾರು ವರ್ಷಗಳಿಂದ ಈ ಪ್ರಸಂಗವನ್ನ ವ್ಯಾಖ್ಯಾನ ಮಾಡ್ತಾನೆ ಬಂದಿದ್ದಾರೆ. ವ್ಯಾಖ್ಯಾನ ಮಾಡಿ ಮುಗಿತು ಅಂತಿಲ್ಲ. ಒಬ್ಬೊಬ್ಬರು ಒಂದೊಂದು ಪಾರ್ಶ್ವವನ್ನ ಕಾಣಬಹುದು ಅಷ್ಟೇ, ಒಂದೊಂದು ದಿಕ್ಕನ್ನು ದರ್ಶನ ಮಾಡಬಹುದು. ಪೂರ್ಣ ದರ್ಶನ ಮಾಡಿದ್ದೇನೆ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲ. ಈಗ ರಾಮನ ಬಗ್ಗೂ ಹಾಗೆ, ಸೀತೆ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಗೊತ್ತಿದ್ದು ರಾಮ ಬಾಯಿ ಮುಚ್ಚಬಹುದಿತ್ತಲ್ಲ, ಇಲ್ಲ ನೀನು ಅಪೇಕ್ಷೆ ಪಡಬೇಡ, ನಾನು ಹೋಗೋದಿಲ್ಲ ಅಂತ. ಹಾಗೆ ಕಠೋರತೆ ಅವನು ಮಾಡಲಿಲ್ಲ. ರಾಮ ಕಠೋರ, ಕುಟುಂಬ ವತ್ಸಲ ರಾಮ, ಆದರೆ ಅಷ್ಟೇ ಕಠೋರನೂ ಹೌದು. ಶೀಲದ ಪ್ರಶ್ನೆ ಬಂದಾಗ, ಧರ್ಮದ ಪ್ರಶ್ನೆ ಬಂದಾಗ ರಾಮನಷ್ಟು ಕಠೋರ ವ್ಯಕ್ತಿಗಳೇ ಇಲ್ಲ, ಅಷ್ಟು ಕಠೋರ ಅವ. ಅಂದ್ರೆ ಆದರೂ ಸೀತೆಯ ಈ ಅಪೇಕ್ಷೆ ಮುಂದಿಟ್ಟಾಗ, ಸೀತೆ ಈ ಅಪೇಕ್ಷೆಯನ್ನ ಸಮರ್ಥನೆ ಮಾಡಿದಾಗ ಅವಳ ಬಾಯಿ ಮುಚ್ಚಿಸಲೇ ಇಲ್ಲ ರಾಮ. ಮಾರೀಚನನ್ನು ಕೊಲ್ಲುವುದು ಅನಿವಾರ್ಯ ಅಂತ ಅವನಿಗೆ ಅನಿಸಿದೆ. ಆ ಸ್ಫೂರ್ತಿಯಿಂದಲೇ ಅವ ಹೊರಟ.
ಆದರೆ ಅಂತಹ ರಾಮನಿಗೂ ಒಂದು ಸಣ್ಣ ಪ್ರಲೋಭನೆ ಆಗಿದೆ. ಹಿಡಿಲಿಕ್ಕಾಗ್ತದ ಅಂತ ನೋಡ್ಬೇಕು ಅಂತ. ಇಲ್ಲದೆ ಇದ್ರೆ ಆಶ್ರಮದ ಅಂಗಳದಿಂದಲೇ ಬಾಣ ಬಿಟ್ಟು ಬಿಡಬಹುದಿತ್ತು. ಬಿಡ್ಲೇ ಇಲ್ಲ ಅವನು. ನೋಡುವ, ಹಿಡಿಯೋಣ, ಓ ಈಗ ಕೈ ಸಿಗ್ತದೆ, ಇಲ್ಲ ಈಗ ಸಿಗ್ತದೆ ಅಂತ. ಆದ್ದರಿಂದ ಅವನಿಗೂ ಲೋಭ ಆಯ್ತಲ್ಲಿ, ಪ್ರಲೋಭನೆ ಆಯ್ತದು. ಯಾವಾಗಲೂ ಹಾಗೆ ಕಾಲ ಕಾದುಕೊಂಡಿರುವಾಗ ಎಂತಹ ವಿವೇಕಿಯೂ ಪ್ರಲೋಭನೆಗೆ ಒಳಗಾಗ್ಬಿಡ್ತಾನೆ ಎನ್ನುವುದಕ್ಕೆ ರಾಮನೇ ಸಾಕ್ಷಿ. ಬಾಣ ಹೇಗೂ ಬಾಣ ಹೊಡಿತಾನೆ ಅಂದ್ರೆ ತನ್ನ ಆಶ್ರಮದ ಅಂಗಳದಲ್ಲಿ ಹೊಡಿಬಹುದಿತ್ತವ, ಹೊಡಿಲಿಲ್ಲ. ಇದರಿಂದ ಏನಾಗ್ತದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನಲ್ಲಿರುವ ವ್ಯುತ್ಪತ್ತಿ, ತನ್ನ ತರ್ಕ, ತನ್ನ ಪ್ರಮಾಣ ಪದ್ಧತಿ, ತನ್ನ ವಿವೇಕ ಬಳಸಿಯೇ ಜೀವನ ಮಾಡ್ತಾನೆ. ಆದರೆ ಅದಕ್ಕೊಂದು ಮಿತಿ ಇದೆ. ನಮ್ಮ ಒಂದು ಜಾಯಮಾನ ಎನ್ನುವುದು ಹೇಗಿದೆ ಅಂದ್ರೆ ಆ ಮಿತಿಯನ್ನ ದಾಟಿದೆ, ಅದು ಹೊರಗಿದೆ. ಅದನ್ನೇ ನಾವು ದೈವ ಅಂತ ಹೇಳೋದು, ವಿಧಿ ಅಂತ ಹೇಳೋದು. ಅದು ಕೆಲಸವನ್ನ ಹೀಗೆ ಮಾಡ್ತದೆ ಅಂತ. ಒಟ್ಟು ಈ ಘಟನೆಯಲ್ಲಿ ನಾವು ವಾದಿಸಿದ್ರೆ ಅವರದ್ದು ತಪ್ಪು, ಇವರದ್ದು ತಪ್ಪು, ಇವನ್ ತಪ್ಪು, ಅವಳದ್ದು ತಪ್ಪು ಅಂತ ಹೇಳ್ಬಹುದು. ಆದ್ರೆ ಯಾರೂ ತಪ್ಪು ಮಾಡ್ಲಿಲ್ಲ, ತಪ್ಪು ಆಗಿದೆ. ಜೀವನ ಅಂದ್ರೆ ಹಾಗೆ. ನಾವು ಬುದ್ಧಿವಂತರಾದ್ರೆ ತಪ್ಪು ಮಾಡೋದಿಲ್ಲ. ಆದ್ರೆ ಎಂಥ ಬುದ್ಧಿವಂತರಿಗೂ ಜೀವನದಲ್ಲಿ ತಪ್ಪಾಗುತ್ತದೆ. ಅಂತಹ ಒಂದು ಪ್ರಸಂಗ ಇದು. ಈ ಪ್ರಸಂಗದ ಒಂದು ನೀತಿ ಏನು ಅಂದ್ರೆ, ಆಸೆ ಪಡೋದು ತಪ್ಪಲ್ಲ, ಆಸೆಗಾಗಿ ಹಠ ಮಾಡೋದು ತಪ್ಪು. ನಮಗೆ ವಿವೇಕ ಸರಿಯಾಗಿ ಸತ್ಯ ಗೊತ್ತಿದ್ರೆ ಅದನ್ನ ಬಹಳ ಸಮರ್ಥವಾಗಿ, ನಿಷ್ಠುರ ಆದರೂ ಮನದಟ್ಟು ಮಾಡ್ಬೇಕು ನಾವು. ನಿಷ್ಠುರ ಆಗತ್ತೆ, ಮನಸ್ಸಿಗೆ ನೋವಾಗತ್ತೆ ಅಂತ ನಾವು ಮೃದುವಾದರೆ ನ್ಯಾಯ ಗೊತ್ತಾದರೂ ಕೈ ತಪ್ಪಿ ಹೋಗುತ್ತದೆ. ಇಂತಹ ಅನೇಕ ಸಂದೇಶಗಳಿದೆ ಈ ಪ್ರಸಂಗದಲ್ಲಿ. ಆದ್ದರಿಂದ ರಾಮಾಯಣವೇ ನಮ್ಮ ಜೀವನಕ್ಕೆ ಒಂದು ಕನ್ನಡಿ, ಅದು ಒಳ್ಳೆಯ ಜೀವನಕ್ಕೆ, ಸಂಸ್ಕಾರವಂತ ಜೀವನಕ್ಕೆ ಒಂದು ಮುನ್ನುಡಿ. ಅದರಲ್ಲಿ ನಮ್ಮ ಬದುಕಿಗೆ ಬೇಕಾದ ಅನೇಕ ಚೆನ್ನುಡಿಗಳಿವೆ. ಅಂತಹ ರಾಮಾಯಣದಲ್ಲಿ ಈ ಮಾಯಾಮೃಗ ಎಂಬ ಒಂದು ಪ್ರಸಂಗ ಇದೆಯಲ್ಲ, ಈ ಪ್ರಸಂಗ ಬಹಳ ಆಪ್ಯಾಯನ. ಆಲೋಚನೆಗೆ ಬೇಕಾದ ಕೆಲವು ಮಾತುಗಳನ್ನು ಆಡಿದ್ದೇನೆ. ಯಾರಿಗಾದರೂ ಪ್ರಶ್ನೆ ಇದ್ರೆ ಕೇಳಬಹುದು.